ಜೊತೆಗೆ ಈ ಕಾರ್ಯಕ್ರಮ, ಈ ಆಧ್ಯಾತ್ಮಿಕ ಕಾರ್ಯಕ್ರಮ ನಡೆಸ್ತಾ ಇದ್ದೇನೆ. ನಾನು ಒಂದೆರಡು ತತ್ವಪದಗಳ ಮೂಲಕ ನಮಗೆ ನಮ್ಮ ಒಂದು ಅನುಭವವನ್ನು ಹೇಳಕ್ ಪ್ರಯತ್ನ ಮಾಡ್ತೀನಿ. ಶಿವ ಶಿವ ಎಂದರೆ ಸಿಡಿಲೆಲ್ಲ ಬಯಲಾಗಿ, ಕಲ್ಲು ಬಂದರೆಗೆ ಕಡೆಗಾಗಿ. ಶಿವ ಶಿವ ಎಂದರೆ ಸಿಡಿಲೆಲ್ಲ ಬಯಲಾಗಿ, ಕಲ್ಲು ಬಂದರೆಗೆ ಕಡೆಗಾಗಿ. ಕಲ್ಲು ಬಂದರೆಗೆ ಕಡೆಗಾಗಿ ಎಲೆಮಠದ ಶಿವನೆಂಬ ಶಬ್ದ ಬಿಡಬೇಡ, ಶಿವನೆಂಬ ಶಬ್ದ ಬಿಡಬೇಡ, ಶಿವನೆಂಬ ಶಬ್ದ ಬಿಡಬೇಡ. ಶಿವ ಶಿವ ಎಂದರೆ ಸಿಡಿಲೆಲ್ಲ ಬಯಲಾಗಿ, ಕಲ್ಲು ಬಂದರೆಗೆ ಕಡೆಗಾಗಿ. ಕಲ್ಲು ಬಂದರೆಗೆ ಕಡೆಗಾಗಿ ಎಲೆಮಠದ ಶಿವನೆಂಬ ಶಬ್ದ ಬಿಡಬೇಡ. ಈ ರೀತಿಯಾಗಿ ಹಳ್ಳಿಯ ತತ್ವಗೀತೆಗಳನ್ನು ಅವರಿಗೆ ಹಾಡ್ತಾ ಇದ್ರು. ಆಮೇಲೆ ಮಂದಿ ಬರೀ ಮಂದಿ ಅಂತ ನಂಬಡ, ಭಗವಂತನನ್ನು ನಂಬು ಅಂತ ಹೇಳೋದಕ್ಕೆ, ಮಂದಿ ಮಂದಿ ಎಂದು ಮಂದಿ ನಂಬಲಿ ಬೇಡ, ಮಂದಿ ಬಿಟ್ಟಾರ ನಡನೀರ. ಮಂದಿ ಮಂದಿ ಎಂದು ಮಂದಿ ನಂಬಲಿ ಬೇಡ, ಮಂದಿ ಬಿಟ್ಟಾರ ನಡನೀರ. ಮಂದಿ ಬಿಟ್ಟಾರ ನಡನೀರ ಮಲ್ಲಯ್ಯ, ತಂದೆ ಬಿಡಬಾಡು ಕಡೆತನಕ, ತಂದೆ ಬಿಡಬಾಡು ಕಡೆತನಕ. ಭಗವಂತ ಕಡೆತನಕ ಹೋಯ್ತಾನಂತ ಅನ್ನೋದಕ್ಕೆ ಒಂದು ಈ ರೀತಿಯಾಗಿ ಹಳ್ಳಿಯ ಜನರು ಅವಾಗೆಲ್ಲ ಹೇಳ್ತಾ ಇದ್ರು. ಇನ್ನು ಬಸವಣ್ಣವರ ಒಂದು ವಚನದ ಮೂಲಕ ನಾವು ಪ್ರತಿ ಮಾತಿನಲ್ಲಿ ಭಗವಂತನನ್ನು ನೆನಪು ಮಾಡಬೇಕು. ನಮ್ಮ ಏನು ನೋಡಿದ್ರು ಭಗವಂತನ ಸ್ವರೂಪನ ಕಾಣಬೇಕು, ಏನು ಕೇಳಿದ್ರು ಭಗವಂತನ ಮಹಾವಾಕ್ಯನ ಕೇಳಬೇಕು, ನಾವು ಬೇರೆನಲ್ಲ. ನಾವು ಭಗವಂತನ ಒಂದು ಪೂರ್ಣ ಸದೃಶ್ಯದಲ್ಲಿ ಏನು ಕೊಟ್ಟಿದ್ದಾನ, ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತುವರಿದ ಸಾಗರ ನಿಮ್ಮ ದಾನ. ನಾವು ನಿಮ್ಮ ದಾನ ಅಂತ ಅನ್ಯತ್ವ ಹೊಗಳುವ ಕುಂದಿಗಳ ಕಾರಣ ರಾಮನಾಥ ಅಂತ ಹೇಳಿದರೆ ಎಲ್ಲ ಭಗವಂತಂದಿದೆ. ನಾವು ಮುಂದೆ ನಂದು, ನಾನು, ನಂದು ಅಂತ ಒಂದು ಪ್ರಮೇಯ ಇರ್ತೀವಿ. ಆದ್ದರಿಂದ ಬಸವಣ್ಣವರು ಅದಕ್ಕೆ ಹೇಳ್ತಾರೆ, ನಮ್ಮ ಹೆಂಗೆ ನಾವು ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡ್ಕೊಬೇಕಂತಂದ್ರೆ ಅದಕ್ಕೆ ಈ ರೀತಿ ಹೇಳ್ತಾರೆ ಅವರು. ವಚನದಲ್ಲಿ ನಾಮಾಮೃತ, ವಚನದಲ್ಲಿ ನಾಮಾಮೃತ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ವಚನದಲ್ಲಿ ನಾಮಾಮೃತ, ವಚನದಲ್ಲಿ ನಾಮಾಮೃತ. ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ. ಮನದಲ್ಲಿ ನಿಮ್ಮ ನೆನವು ತುಂಬಿ, ಮನದಲ್ಲಿ ನಿಮ್ಮ ನೆನವು ತುಂಬಿ, ವಚನದಲ್ಲಿ ನಾಮಾಮೃತ. ಕೂಡಲ ಸಂಗಮ ದೇವಾ ನಿಮ್ಮಯ, ಕೂಡಲ ಸಂಗಮ ದೇವಾ ನಿಮ್ಮಯ, ಚರಣಕಮಲದೊಳಗಾನು ತುಂಬಿ, ವಚನದಲ್ಲಿ ನಾಮಾಮೃತ, ವಚನದಲ್ಲಿ ನಾಮಾಮೃತ. ನಾವು ಏನೇ ಕೇಳಿದ್ರು ಭಗವಂತನ ಕೇಳ್ಬೇಕಂತೆ. ಯಾರು ಕೇಳಿದ್ರು ತಿದ್ದಲ್ಲ ಅಂತ ತಿಳಿಸಲಿಲ್ಲ, ಭಗವಂತನನ್ನೇ ಕೇಳ್ಬೇಕು, ಭಗವಂತನ ಹಾಡ ಹಾಡ್ಬೇಕು, ನಾವು ಭಗವಂತನ ಜೊತೆಗೆ ಮಾತಾಡ್ಬೇಕು. ಅದಕ್ಕೆ ಇನ್ನೊಂದು ವಚನ ಹೇಳಿ ನಾನು ಒಂದು ಮುಕ್ತಾಯ ಸುಮಾರು ಮಾಡ್ತೀನಿ. ಹಾಡಿದೊಡೆ ಎನ್ನೊಡೆಯನಾಡುವೆ, ಹಾಡಿದೊಡೆ ಎನ್ನೊಡೆಯನಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಹಾಡಿದೊಡೆ ಎನ್ನೊಡೆಯನಾಡುವೆ, ಹಾಡಿದೊಡೆ ಎನ್ನೊಡೆಯನಾಡುವೆ. ಒಡೆಯ ಮಾದಾನಿ ಕೂಡಲ ಸಂಗಮ, ಒಡೆಯ ಮಾದಾನಿ ಕೂಡಲ
ಅಂತಂದ್ರೆ ಎಲ್ಲ ತುಂಬಾ ಅಧಿಕಾರ ಇದ್ರು ಕೂಡ ಅವೆಲ್ಲವನ್ನು ಬದಿಗಿಟ್ಟು ಇಲ್ಲಿ ಸತ್ಸಂಗ ಇರ್ತತಿ, ಅಲ್ಲಿ ತಮ್ಮ ಭಗವಂತ ಏನು ಕೊಟ್ಟನ ಅದನ್ನ ಇನ್ನೊಬ್ಬರಿಗೆ ಹಂಚ್ಬೇಕಂತ ಹೇಳಿ ಭಾವ ತುಂಬಿ ಅವರು ನಿನ್ನಿನಿಂದ ಇವತ್ತಿನವರೆಗೂ ಪ್ರತಿಯೊಂದು ಮನೆಯಲ್ಲಿ ಕಾರ್ಯಕ್ರಮ, ನಿನ್ನೆ ಗಲ್ಮಠದಲ್ಲಿ ಶಿವಶಾಸ್ತ್ರಿ ಶಿವಗಳ ಒಂದು ಪುಣ್ಯ ಸ್ಮರಣೆ ಇತ್ತು. ಅದರ ನಿಮಿತ್ತವಾಗಿ ಇಲ್ಲಿ ಶಂಕರವರು ಹೇಳೋರು ಮತ್ತೆ ಮನೆಯಲ್ಲಿ ಸತ್ಸಂಗ ನಡೀತು. ಆಮೇಲೆ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ರೇಣುಕಾಚಾರ್ಯ ಕಲ್ಯಾಣದಲ್ಲಿ ಮಹಿಳಾ ಸಂಘ, ಅಖಿಲ ಭಾರತ ಮಹಿಳಾ ಒಂದು ದಿನಾಚರಣೆ ಅಂಗವಾಗಿ ಅಲ್ಲಿ ಹೆಣ್ಮಕ್ಳು ಕೂತಿದ್ರು. ನಾವು ಅನಾಯಿತವಾಗಿ ಅಲ್ಲಿಗೆ ಹೋದಾಗ ಸ್ತ್ರೀಯರೆಲ್ಲರೂ ತಾಯಂದಿರೆಲ್ಲರೂ ಈ ಒಂದು ಕಾರ್ಯಕ್ರಮ ನಡೆಸಿಕೊಡ್ರಿ ಅಂತ ಹೇಳಿದ್ರು. ಅನಾಯಿತವಾಗಿ ಅಲ್ಲಿ ಕೂಡ ಒಂದು ತಾಸು ಕಾರ್ಯಕ್ರಮ ನಡೆಸಿ ಆ ಒಂದು ಮಹಿಳಾ ದಿನಾಚರಣೆಯಲ್ಲಿ ಪಾಲ್ಗೊಂಡು ಅವರಿಗೆ ತಮ್ಮ ತತ್ವ ಬೋಧನೆಯನ್ನು ಕೂಡ ನೀಡಿದ್ರು. ಮತ್ತು ಈಗ ಸ್ವಲ್ಪ ಸಮಯದಲ್ಲಿ ಪ್ರಸಾದ ಆಗಿ ನಮ್ಮ ನಾಗರತ್ನ ಅವರು ಪಾಠಕ್ಕೆ ಬರ್ರಿ ಅಂತ ಹೇಳಿ ಫೋನ್ ಮಾಡಿದ್ರು. ಆ ಪ್ರಕಾರವಾಗಿ ಅವರು ತಿಳಿಸಿದ್ರು. ಇಲ್ಲ ಕೇಳಂದ್ರೆ ಅಂತ ಹೇಳಿ ಅವರು ಉತ್ಸುಕತೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮೆಲ್ಲರ ಒಂದು ಸತ್ಸಂಗದ ಪರವಾಗಿ ಅವರಿಗೆ ತುಂಬಾ ಧನ್ಯವಾದ ಹೇಳ್ತಾ ಮತ್ತು ಒಂದು ನಮ್ಮ ಅನುಭವ ಹಂಚಿಕೊಂಡ್ರು. ನನ್ನ ಪರವಾಗಿ ಮತ್ತು ನಮ್ಮ ಶುದ್ಧ ಬ್ರಹ್ಮ ಜ್ಞಾನ ಪೀಠದ ಒಂದು ಪರವಾಗಿ ಅವರಿಗೆ ತುಂಬಾ ತುಂಬಾ ಧನ್ಯವಾದ ಹೇಳ್ತಾ ಈಗ ಮುಂದಿನ ಕಾರ್ಯಕ್ರಮ ನಡೆಸಬೇಕಾಗಿದೆ. ಎಲ್ಲರಿಗೂ ಶರಣಾರ್ಥಿಗಳು. ತುಂಬಾ ಧನ್ಯವಾದಗಳು ಗುರುಗಳಿಗೆ. ಬಹಳ ಚೆನ್ನಾಗಿ ನಡೆಸಿಕೊಟ್ರೆ ಕಾರ್ಯಕ್ರಮ. ವಚನದಲ್ಲಿ ನಾಮಾಮೃತ ವಸ್ತುವಿಗೆ ಬೀಳುದರೆ ನೊಡೆಯನ ಬೀಳುವೆ. ಏನು ಅದ್ಭುತವಾದಂತ ದಾಟಿಯಲ್ಲಿ ತಮ್ಮದೇ ಆದಂತ ಒಂದು ದಾಟಿಯಲ್ಲಿ ಬಹಳ ಚೆನ್ನಾಗಿ ತಿಳಿಸ್ಬಿಟ್ರಿ ಗುರುಗಳೇ. ಅದೊಂದಾಯ್ತು ಅಲ್ಲ, ನಾವಿಂತ ಒಂದು ಹುದ್ದೆಯಲ್ಲಿ ಅಲ್ಲ. ಮ್ಯೂಟ್ ತೆಗೀರಿ ಕೊಟ್ರೆ ಗುರುಗಳೇ, ಮ್ಯೂಟ್ ತೆಗೀರಿ, ಮ್ಯೂಟ್ ಕೊಟ್ರೆ ಮ್ಯೂಟ್ ತೆಗೀರಿ. ತುಂಬಾ ಏನೋ ಹೇಳ್ತಾ ಇದ್ರು. ಆಸಕ್ತಿನ ತಗಲ ಇದು ಮಾಡ್ತಿರೋ ಅದೇ ಸಂತೋಷ ಅಲ್ಲ ಸರ್. ನಾನು ಒಲೆದಂತೆ ಆಡುದೇನು, ರಾಗ ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ತಾಳ ಗೊತ್ತಿಲ್ಲ, ಏನು ಗೊತ್ತಿಲ್ಲ ನನಗೆ. ಆದ್ರೆ ಒಲೆದಂತೆ ಆಡ್ತೀರಂತ ಬಸವಣ್ಣ ಹೇಳಿದ ವಚನದಲ್ಲಿ ರಾಗ ಗೊತ್ತಿಲ್ಲ, ತಾಳ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಅದು ನಾನು ಒಲೆದಂತೆ ಆಡ್ತೀನಂತ ಅಷ್ಟೇ. ಅವನೇನ್ ನುಡಿಸ್ತಾರ ಅದರಂತ ನಡೀತೀನಂತ. ಮನಸ್ಸು ನೀವು ಹೇಳ್ದಂಗೆ ಮನಸ್ಸಿನಿಂದ ಭಾವದಿಂದ ಆಗ್ಬಿಡೋದು ಅಷ್ಟೇ. ಬಹಳ ಸಂತೋಷ ಆಯ್ತು. ನಿಮ್ಮೆಲ್ಲ ಶರಣರನ್ನು ಕಂಡು ಬಹಳ ಸಂತೋಷ ಆಯ್ತು, ಆನಂದ ಆಯ್ತು ನನಗೆ ತುಂಬಾ. ಮುಂದಿನ ಕಾರ್ಯಕ್ರಮ ನಡೆಸ್ಬೋದು. ಮುಂದಿನ ಕಾರ್ಯಕ್ರಮ ನಡೆಸ್ಕೊಡ್ರಿ. ಮೇಲೆ ನಮ್ಗೆ ಹೇಳ್ತಿರ್ತಾರ ಎಲ್ಲ ಯಾವಾಗ್ಲೂ ನಮ್ಮ ಕಾರ್ಯಕ್ರಮ ದಿವಸ ಅದಕ್ಕೆ ಕೇಳ್ತೀವಿ, ಎಲ್ಲ ಇದು ಮಾಡ್ತೀವಿ ಅಂತ ಹೇಳಿ ಏನಾದ್ರು ಹೇಳ್ತಾರೆ. ನಮ್ಗೆ ಬಂದಾಗ ಹೇಳ್ತಿರ್ತಾರ, ಫೋನ್ ಮಾಡಿದಾಗ ಹೇಳ್ತಿರ್ತಾರೆ ನಮ್ಗೆಲ್ಲ ನಿಮ್ಮ ಕಾರ್ಯಕ್ರಮ ಬಗ್ಗೆ ನಮಗೂ ತೋರಿಸ್ತಾರ, ಬಂದಾಗೆಲ್ಲ ತೋರಿಸ್ತಾರ, ಬೆಳಕಿನ ಕಾರ್ಯಕ್ರಮ ಹೇಳ್ತಾರ. ನಮಗೂ ಬಹಳ ಸಂತೋಷ ಆಗ್ತದೆ. ಅಲ್ಲ, ಫೋನ್ ನಂಬರ್ ತೋರಿಸಿ ಗುರುಗಳು ಗೊತ್ತದಲ್ಲೇ ಕೊಟ್ಟರೆ ಗುರುಗಳೇ ಗೊತ್ತಾದರೆ ತಗೊಳ್ರಿ. ತಾವು ಅಲ್ಲಿ ಟೈಮ್ ವೇಳೆ ಸಿಕ್ಕಾಗ ನಮ್ ಕುಟ್ಟಿಗೆ ಬಂದು ತಾವು ಇದು ಮಾಡಿ ಗುರುಗಳೇ ತಮ್ಮ ಸೇವೆ ಬರ್ತೀನಿ. ನಂಬರ್ 944 ನನ್ನ ನಂಬರ್ ತಗೊಳ್ರಿ. 944 800 1370 PS ಹಿರೇಮಠ ಅಂತ. PS ಹಿರೇಮಠ. P for part, S for 7. PS ಹಿರೇಮಠ. ಬೆಂಗಳೂರು ಎಲ್ಲಿ ತಾವು? ಯಲಹಂಕದಲ್ಲಿ ಇರ್ತಿದ್ರಿ. ಜುಡಿಷಿಯಲ್ ಲೇಔಟ್ ಅಂತಿದೆ ನಮ್ದು, ನ್ಯಾಯಾಂಗ ಬಡಾವಣೆ ಅಂತಿದೆ. ಅಲ್ಲಿ ಕೃಷಿ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಅಲ್ರಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂತ ಅದ್ರ ಪಕ್ಕದಲ್ಲೇ ನಮ್ದು ಜುಡಿಷಿಯಲ್ ಲೇಔಟ್ ಅಂತಂದ್ರೆ ಆಗ್ತದೆ. ನಾನು ಕಾರವಾರದಲ್ಲಿ ಇದ್ದೆ ಚರ್ಚೆಯಾಗಿ ಅವಾಗ ಅನೇಕ ಕಾರ್ಯಕ್ರಮ ಮಾಡಿದ್ವಿ. ನಾವು ನಮ್ದು ಲೀಗಲ್ ಏಡ್ ಕಾರ್ಯಕ್ರಮ ಅಂತ ಇರ್ತಿತ್ತು ನಮ್ದು, ಕಾನೂನು ನೆರವು ಸಮಿತಿ ಅಂತ. ಅದ್ರ ಜೊತೆಗೆ ಇದನ್ನು ಕಷ್ಟಪಡ್ತಿದ್ವಿ ನಾವು. ಗಿಡದಿ ಎಲ್ಲ ಕಡೆ ಕಾರ್ಯಕ್ರಮ ಮಾಡಿದ್ರಿ ನಾನು. ಅಲ್ಲಿ ಜೆ.ಕೆ. ಮೊನ್ನೆ ಒಂದು ಇದು ಇತ್ತಲ್ಲ ಗುರುಗಳಲ್ಲ, ಕೃಷಿ ವಿಶ್ವವಿದ್ಯಾಲಯ ಕೊಟ್ಟರು.
ಸಂತೋಷದಲ್ಲಿ ಪಕ್ಕನಾಗಿರೋದು. ಸರಿ ಸರಿ ಸರಿ. ಇವು ಶಿವರಾಜ ಗುರುಗಳು ಅಂತ ಹೇಳಿ ಗುರುಗಳ ಅಲ್ಲೇ ಬಿಡದೇವಲ್ರಿ ಅಲ್ಲೇ ಇರ್ತಾರೆ ಅವರು. ಬಹಳ ಚೆನ್ನಾಗಿ ನಿರೂಪಣೆ ಇದು ಮಾಡ್ತಾರೆ ಅವರು ಕೂಡ. ಅದಕ್ಕೂ ತತ್ವದ ಅಂದ್ಬಿಟ್ಟು ನಾನು ತತ್ವ ಹೇಳ್ತೀನಿ. ಅದಕ್ಕೆ ಹಳ್ಳಿ ಹಾಡುಗಳು ಹೇಳಿ ಹಾಡ್ಕೊಡು. ಅದಕ್ಕೆ ನಾನು ಸೂಕ್ಷ್ಮ ಎಂದರೆ ಸಿಡಿಲೆಲ್ಲ ಬಯಲಾಗುತ್ತಂತ್ರಿ, ಕಲ್ಲು ಬಂದು ಎರಗಿದ ಸತಿ ಕಡಿಗೆ ಆಗುತ್ತಂತೆ. ಅದಕ್ಕೆ ಶಿವನ ಪ್ರಶಸ್ತಿ ಬಿಡಬಾರ್ದು ಅಂತ ಹೇಳೋದು. ತತ್ವಪದ ಬಹಳ ಚೆನ್ನಾಗಿರ್ತವ್ರಿ. ನಾನು ಹೌದ್ರಿ, ನಾನು ಸಾಕಷ್ಟು ತತ್ವಪದ ಸ್ವಲ್ಪ ಹಾಡ್ತಿರ್ತೀನಿ ರೀ. ಅದಕ್ಕೆ ಅಂದ್ರೆ ಒಳ್ಳೆ ಮೀನಿಂಗ್ ಇರ್ತದೆ, ಎಲ್ಲ ಇರ್ತದೆ, ಆನಂದವಾಗಿರ್ತದೆ. ಬಸವಣ್ಣವರು ಅಕ್ಕಮಾಜಿಗಳು ಎಲ್ಲ ಹಾಡುಗಳನ್ನು ಹೇಳ್ತಾ ಇರ್ತೀನಿ ನಾನು. ಬಹಳ ಸಂತೋಷ ಎಲ್ಲ ಕೇಳಿ ನಮ್ಮ ಕಾರ್ಯಕ್ರಮ ಮುಂದುವರಿಸಬಹುದು. ಒಂದು ತತ್ವಪದ ಹೇಳ್ತದೆ. ತತ್ವಪದ ಆಗಲ್ಲ. ಇವತ್ತು ಭಗವದ್ಗೀತಾ ಪಾರಾಯಣ ಕ್ಲಾಸಿಗೆ ಬಂದು ಪಾರಾಯಣ ಮಾಡಿದ್ರಿ. ಬಹಳ ಅದ್ರಿ ಎಕ್ಸ್ಪರ್ಟ್ ಅದಾರೆ. ಇವತ್ತಂದ್ರೆ ನೀನ್ ಮಾಡ್ಬೇಕು. ಇವತ್ತು ಆಯ್ತು, ಲೇಟ್ ಆಗಿ ಬಂದ್ರಿ. ಅಲ್ರಿ ಭಗವದ್ಗೀತಾ ಪಾರಾಯಣ ಮಧ್ಯಾಹ್ನ 1 ಗಂಟೆಗೆ ರೀ. ಬೇರೆ ಬಿಡ್ರಿ ಶಿವರಾಜ್ ಗುರುಗಳಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಫಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಆರೋಗ್ಯ ಕುಂಠಿತ ದಿಶೆಯಿಂದ ಎಲ್ಲ ಸ್ವಲ್ಪ ರಾಗಗಳು ಎಲ್ಲ ಸ್ವಲ್ಪ ಇದು ಎಲ್ಲ ತೊಂದರೆ ಆಗಿರಲಿ, ಆದರೂ ಮನಸ್ಸು ಮಾತ್ರ ಇಲ್ಲಿ ಸುಬ್ರಹ್ಮಣ್ಯೇಶ್ವರದಲ್ಲಿ ಕೂತಿದೆ. ಶರೀರ ರೋಗಮೇ ಸಂಸಾರ ದುಃಖಮೇ, ಶರೀರ ರೋಗ ಬದುಕು ಅಂತಾನೆ, ಈ ಸಂಸಾರ ಕಟ್ಕೊಳ್ಳೋದು ದುಃಖ ಬದುಕು ಅಂತಾನೆ. ಎರಡು ಇದ್ದದ್ದೇ, ಏನ್ ಮಾಡ್ತಾರೆ ಆದೇಶನ ಇದು ಬಿಡಬಾರ್ದು ಅಂತ ಮುಂದಕ್ಕೆ ಹೋಗ್ತಾ ಇದ್ದೆ. ನಾನು ಆಸ್ತಿ ಮೇಲೆ ಕೂತ್ಕೊಂಡು ಮಾತುಗಳನ್ನು ನುಂಗ್ಕೊಂಡು ಮತ್ತೆ ಮಾತಾಡ್ತಾ ಇದ್ದೆ. ಜೈ ಜೈ ಸದ್ಗುರುರಾಜ್ ಕಿ ಜೈ. ಜನ ಹೇಳಲಮ್ಮ ಸದ್ಗುರುದಯ, ಜನ ಹೇಳಲಮ್ಮ, ಜನ ಹೇಳಲಮ್ಮ ಶ್ರೀ ಗುರುವಿನ ಕರುಣೆಯ, ಜ್ಞಾನಬೋಧೆಯೊಳೆನ್ನ ಭವ ಬೀಜವಳಿದ, ಜನ ಹೇಳಲಮ್ಮ ಶ್ರೀ ಗುರುದಯ, ಜನ ಹೇಳಲಮ್ಮ. ಅರಿವೇನು ಕಾರಣದಲ್ಲಿ ವರದ ಮಂತ್ರವರು, ಕರ್ಣಾದಿ ಷಣ್ಮುಖಿ ಮುದ್ರೆಯ ಸೂಚಿಸಿ, ಪರಮಾದ ಕಳೆದೆಂದು ನೋಡೆಂದು ಬೇಡಿದ, ಎನ ಹೇಳಲಮ್ಮ ಸದ್ಗುರುದಯ, ಎನ ಹೇಳಲಮ್ಮ. ತನುವು ನೀನಲ್ಲ ಪ್ರಾಣೇಂದ್ರಿಯ, ಮನವು ನೀನಲ್ಲ ಎಂತ ಬೋಧಿಸಿ ದೇಹ ಪ್ರತಿಮಾನವನ್ನು ಬಿಡಿಸಿ, ಮಾನಸಾರ್ಥಿ ನೀನೆಂದು ಕರುಗಿದನು, ಎನ ಹೇಳಲಮ್ಮ ಸದ್ಗುರುದಯ, ಎನ ಹೇಳಲಮ್ಮ. ಧನ ಪುಣ್ಯ ಪಾಪ ಎನಗುಂಟೆಂದು ಮನಸ್ಸಿನೊಳಗಂಟಿದ್ದ, ಧನ ಪುಣ್ಯ ಪಾಪ ಎನಗುಂಟೆಂದು ಮನಸ್ಸಿನೊಳಗಂಟಿದ್ದ, ದಿನಗೂ ಮೈಲಿಗೆ ಎನ್ನ ಜ್ಞಾನ ತೀರ್ಥದಿ ತೊಳೆದು ಅನುದೀನ ಮಡಿಯಾಗಿರೆಂದು ಬೇಡಿದನು, ಎನ ಹೇಳಲಮ್ಮ ಸದ್ಗುರುದಯ, ಎನ ಹೇಳಲಮ್ಮ. ಗುರುಪುತ್ರಿ ಎನಿಸಿ ಶಾಂತಿಯಾದೆಂಬ ಹೊರತೂರು ತಿರುಕಾವಾದರಿಸಿ,
ಗಂಗಾಧರ್ ಗುರುಗಳು ಏನ್ ಹೇಳ್ತಾರ? ಗುರುಗಳಿಗೆ ಸಾಹೇಬ್ರ ಬಂದದ್ದು ಹೇಳ್ರಿ. ನೀವೇ ಸಾಹೇಬರು, ನೀವು PSI ಇದ್ದು ಬೆಂಗಳೂರಾಗ ಜಡ್ಜ್ ಅವ್ರ ಸಂಗಟ ಪರಿಚಯ ಮಾಡ್ಕೊಳ್ಳೋರು ಪರಿಚಯ ಮಾಡಿಸಿದ್ವಿ. ಇಲ್ಲ ಜಡ್ಜ್. ಒಂದು ವರ್ಷ ಆಯ್ತು. ಈಗ ಗುರುಗಳೇ ಮಾತಾಡ್ತಾ ಇರ್ತಾರೆ. ಅದೇ ಗೊತ್ತಾಯ್ತು. ಇವರು ನಮಸ್ಕಾರ ರೀ ತಂದೆ. ಹಾಡುಗಳನ್ನ ಕೇಳಿ ಬಹಳ ಕಷ್ಟ ಬಹಳ ಚೆನ್ನಾಗೈತಿ. ಇಲ್ಲಿ ಗಂಗಾಧರ್ ಜಾಲಿಮಂಚಿ ಅಂತ ರಿಟೈರ್ಡ್ PSI ಅದಾರ್ರಿ ಬೆಂಗಳೂರಾಗ. ಮಾತಾಡ್ರಿ ಜಾಲಿಮಂಚಿ ಗುರುಗಳೇ. ನಮಸ್ಕಾರ ಸಾಹೇಬ್, ಬಹಳ ಸಂತೋಷ ಆಯ್ತು. ಬಹಳ ಸಂತೋಷ ಆಯ್ತು. ನಾನು ಬೆಂಗಳೂರಾಗ ನಾಗಚಂದ್ರ ಇರ್ತದೆ ಹೇಳ್ರಿ. ನಾಗಚಂದ್ರ ಸರಿ ಸರಿ ತುಮಕೂರು ನಾಗಚಂದ್ರ. ನಾನು ಈಗ ನಿಮ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಕತ್ತೇನೆ ಈಗ. ಹೌದಾ? ಎನ್ಕ್ವೈರಿ ಆಫೀಸರ್ ಅಂತ ಕೊಟ್ಟಿದ್ದಾರೆ ನಮಗೀಗ. ಈಗ ಪೊಲೀಸ್ ಇನ್ಸ್ಪೆಕ್ಟರ್ DSP ತನಕ ಎಲ್ಲ ಎನ್ಕ್ವೈರಿ ನಮ್ಗೆ ಬರ್ತೀವಿ. ಅದು ಪೊಲೀಸ್ ಕಮಿಷನರ್ ಆಫೀಸ್ನಾಗ ಆಫೀಸ್ ಕೊಟ್ಟಿದ್ದಾರೆ ನನಗೆ. ಹೌದು, ಹಿಂಗಾಗಿ ನಡೆದ್ರೆ ಸೇವಾ ಮಾಡ್ತಾ ಇರ್ತೀವಿ. ಅತ್ಯಂತ ಚಿಂತನೆ ಸಂತದೆ. ಹಿಂಗಾಗಿ ಅದರಲ್ಲಿ ಏನಾಗಿರ್ತೀವಿ ದೊಡ್ಡ ಹುದ್ದೆನೂ ಇದ್ದನು ಇನ್ನೂ ಬಿಟ್ಟಿಲ್ಲ ಅಂದ್ರೆ ಅಂದ್ರೆ ಆ ದೊಡ್ಡ ಹುದ್ದೆಯಿಂದ ನಾಲ್ಕು ಉಪಜೀವನಕ್ಕೆ ಏನ್ ಬೇಕಂತ ಕೇಳ್ತು ನಮ್ ಕಡೆ. ಉಪಜೀವನ ಅಂದ್ರ ಮೇನ್ ಜೀವನ, ಆಧ್ಯಾತ್ಮಿಕ ಜೀವನ. ಉಪಜೀವನ ಅಂದ್ರೆ ಹೊಟ್ಟೆ ಪಾಡಿಗೆ ಏನು ಮಾಡ್ಕೊಂಡು ತಿನ್ನೋದು, ತಿರ್ಗಂಡ್ ತಿಂದಂಗೆ ಬಹಳ ಆನಂದ ಅಂದ್ರೆ. ಆಮೇಲೆ ನಾನೇನ್ ತಿಳ್ಕೊಂಡೆ, ದೊಡ್ಡ ದೊಡ್ಡ ದವ ಇದ್ದಾನೆ ನಿಮಿತ್ತ ಮಾತ್ರ ನನ್ ಕುಡ್ಸೇನ ನಿಮಿತ್ತ ಮಾತ್ರ ನನ್ ಕುಡ್ಸೇನ ಮುಖ್ಯ ಬಂದ್ಬಿಟ್ಟಿವಿ ಚಿಕ್ಕು ಅಂತ ಎಲ್ಲ. ಆ ಜಡ್ಜನ್ ಇನ್ಸ್ಟ್ರೂಮೆಂಟ್, ನಾವು ಇನ್ಸ್ಟ್ರೂಮೆಂಟ್ಸ್, ಅವ ಜಡ್ಜ್, ಇನ್ಸ್ಟ್ರೂಮೆಂಟ್ ಆಫ್ ದಿ ಜಡ್ಜ್, ಸುಪ್ರೀಂ ಜಡ್ಜ್. ಓಕೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಇದು PS ಹಿರೇಮಠ ಅಂದ್ರೆ ಪಿ ಅಂದ್ರೆ ಏನ್ ಹೆಸರು ರೀ? ಪಾಲಾಕ್ಷಯ. ನನ್ನ ಹೆಸರು ಶಿವಮೂರ್ತಯ್ಯ. ಹಿರೇಮಠ ಅನ್ನೋದು ನಾವು ಈ ಊರು ಹಿರೇಮಠದರಂತೆ. ಹಿರೇಮಠ ಕಾತರ್ಕಿ ಹಿರೇಮಠ ಗ್ರಾಮ. ಅವ್ರ ತಂದೆಯವರು ಟೀಚರ್. ನಮ್ದೆಲ್ಲ ಟೀಚರ್ಸ್ ಫ್ಯಾಮಿಲಿ ಇತ್ತು. ನಾನು ಅಪವಾದ ಬಂದಿದ್ದೀನಿ. ಮಹೇಶ್ ಅವರು ಸೋಗಿಮಠ, ಮಹೇಶ್ ಜಿಂದಾಲ್. ಮಹೇಶ್ ಅವರು ಸೋಗಿಮಠ ಜಿಂದಾಲ್ ಹೌದಲ್ರಿ? ನನಗ 2-3 ಮಹೇಶ್ಗಳದಾರ. ಒಂದ್ ನಿಮ್ಗೆ ಕನ್ಫ್ಯೂಸ್ ಆಗ್ತದ, ಒಂದ್ ಏನಾರ ಇನಿಷಿಯಲ್ ಇಲ್ಲ ನಮ್ಗ. ಅದ್ರಾಗ ಬರೀ ಮಹೇಶ್ ಅಂತ ಬರ್ತದೆ ಇದ್ರಾಗ. ಅದ್ರಾಗ ಏನಾರ ಒಂದ್ ಚೇಂಜಸ್ ಬರ್ಬೇಕು. ಇನ್ನೊಬ್ರು ಮಹೇಶ್ ಅಂತ ಬರ್ತಾರ, ಅವ್ರು ನೀವು ಗೊತ್ತಾಗಲ್ಲ. ಮತ್ತ ಪಾಠಕ್ಕೆ ಅಟೆಂಡ್ ಆಗಿಲ್ಲಲ್ಲ ಮಧ್ಯದಲ್ಲಿ ನೀವು? ಡೈಲಿ 4 ಸೆಷನ್ ಇರ್ತಾವ. ಯಾವ್ದಾರ ಒಂದು ಸೆಷನ್ ಅಟೆಂಡ್ ಆಗ್ಬೇಕಲ್ಲ. ಒಂದಾದ್ರ ಸೆಷನ್ 4 ಅಟೆಂಡ್ ಆಗಿದ್ರೆ ಗುಡ್. ಏನಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದ್ಸಲ ಕಾಂಟ್ಯಾಕ್ಟ್ನಾಗ ಬಂದ್ರೆ ಅನುಕೂಲ ಆಗ್ತದ. ಬರ್ರಿ, ನಿಮ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಿ, ಬಹಳ ಸಂತೋಷ. ವೇದಾಂತ ಪ್ರವಚನ ಮಾಲಿಕೆ 2 ಮಹಾಲಿಂಗ ರಂಗರ ಅನುಭವಾಮೃತವನ್ನ ಆಧರಿಸಿದ ಉಪನ್ಯಾಸಗಳು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿ ಇವರ ಪ್ರವಚನಗಳ ಒಂದು ಮೆಲುಕು.
ಈ ಕಾರ್ಯಕ್ರಮ ಈ ಒಂದು ವೇದಾಂತ ಪ್ರವಚನಕ್ಕಾಗಿಯೇ ಆರಂಭ ಆಗಿದ್ದು, ಅದು 4 ರಿಂದ 6 ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇದ್ದಾವೆ. ಬಹಳ ಸಂತೋಷ ಅನ್ನಿಸ್ತಾ ಇದೆ. ಇವತ್ತೇನಿತ್ತಲ್ರಿ? ಶಿವಪೂಜಾ ವಿಧಾನದಲ್ಲಿ ಒಂದು ಸ್ವಲ್ಪ ಶಿವಪೂಜೆಗೆ ಸಂಬಂಧಪಟ್ಟದ್ದು ಹೇಳಿ. ಇಷ್ಟಲಿಂಗ ಪೂಜೆಯ ಹೆಜ್ಜೆಗಳು ಅಂತ ಹೇಳಿನನ್ರಿ. ಈ ಇಷ್ಟಲಿಂಗ ಪೂಜೆಯಿಂದ ಪರಮಾನಂದ ಮೋಕ್ಷ ಹೊಂದಿದವರು ಉಜ್ಜಯಿನಿ ಸಿದ್ಧಲಿಂಗ ಶ್ರೀಗಳು ಜಗದ್ಗುರುಗಳು, ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳು, ಬಂಕಾಪುರದ ಅರಳೆಲೆ ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯರು, ಹೊಟ್ಟಗಿ ಚನ್ನವೀರ ಪಟ್ಟಾಧ್ಯಕ್ಷರು, ಅಥಣಿ ಮುರುಗೇಂದ್ರ ಶಿವಯೋಗಿಗಳು, ಹಾನಗಲ್ಲಿನ ಕುಮಾರಸ್ವಾಮಿಗಳು, ಮುರುಗೋಡದ ಮಹಾಂತ ಸ್ವಾಮಿಗಳು ಈ ಇಷ್ಟಲಿಂಗ ಪೂಜೆ ಪರ್ಫೆಕ್ಟ್ ಆಗಿ ಮಾಡಿ ಅದರದ್ದು ಸಂಪೂರ್ಣ ಸಾಧನೆಯ ಲಾಭ ತಗೊಂಡವರು. ಇವರು ಅಗದಿ ಫ್ರಂಟ್ ಲೈನ್ನಾಗ ಬರ್ತಾರೆ ಇವರೆಲ್ಲ. ಅದಕ್ಕೆ ಇಷ್ಟಲಿಂಗ ಪೂಜೆಗೆ ಸಂಬಂಧಪಟ್ಟಂತ ವಿಚಾರಗಳಿಗಾಗಿಯೇ ಈ ಶುಕ್ರವಾರ ದಿವಸ ಮೀಸಲಾದಂತ ಒಂದು ಕಾರ್ಯಕ್ರಮ. ಅದಕ್ಕೆ ಬರಬೇಕಾದ ಪರಮಾಚಾರ್ಯರು ಇವತ್ತು ಬಂದಿಲ್ಲ. ಕಂಬಿ ಪ್ರಕಾಶ್ ಗುರುಗಳು ಅವ್ರ ಜಾಗದಾಗ ನಾವಿದ್ದು ಒಂದಿಷ್ಟು ಇಷ್ಟಲಿಂಗ ಪೂಜೆ ವಿಚಾರ ಹೇಳಿ ಮುಂದೆ ವೇದಾಂತ ಸಿದ್ಧಾಂತಕ್ಕೆ ಹೋಗೋಣ. ಇಷ್ಟಲಿಂಗ ಪೂಜೆ ಒಂದು ಕ್ರಮದಲ್ಲಿ ನಡೆಯಬೇಕು. ಇಷ್ಟಲಿಂಗ ಪೂಜೆ ಒಂದು ಕ್ರಮದಲ್ಲಿ ನಡಿಬೇಕು. ನಾನೇನು ಹೇಳ್ತೀನಿ, ಶುದ್ಧ ಬ್ರಹ್ಮಜ್ಞಾನ ಪೀಠದ ಎಲ್ಲ ಸಾಧಕರು ಒಂದೇ ಕಾಲದಲ್ಲಿ ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳುವಂತ ಒಂದು ಸಮಯ ಫಿಕ್ಸ್ ಮಾಡ್ಕೊಳ್ರಿ. ಯಾರಿಗೆ ಫೋನ್ ಮಾಡಿದ್ರು ಆ ಸಮಯದಲ್ಲಿ ಇಷ್ಟಲಿಂಗ ಪೂಜೆ ನಡೀತಾ ಇರ್ಬೇಕು. ನಶಿಕ್ನಾಗ 4 ಕರೆ ಮಾಡ್ರಿ, 5 ಕರೆ ಮಾಡ್ರಿ, 6 ಕರೆ ಮಾಡ್ರಿ. ಇಷ್ಟಲಿಂಗ ಪೂಜೆಗೆ ಒಂದು ಸಮಯ ಕೊಡ್ರಿ, ಒಂದು 20 ನಿಮಿಷ. ಎಲ್ಲರೂ ಅದೇ ಸಮಯದಾಗ ಪೂಜೆ ಮಾಡ್ಬೇಕು. ಆಗ್ಬೋದಾ? 5:15 6, 6ರಿಂದ 6:30, ಒಂದು ಅರ್ಧ ಗಂಟೆ ಯೋಗ ಮಾಡಬೇಕು, ಯೋಗಾಸನ ಮಾಡಬೇಕು, ಧ್ಯಾನ ಮಾಡಬೇಕು. ಒಂದು ಕ್ರಮ ಇಲ್ಲ ಜೀವನದಾಗ. ಸುಮ್ಮನೆ ಪುಸ್ತಕ ಓದ್ತೀವಿ ಅಂತಂದ್ರೆ ಆಗಂಗಿಲ್ಲ, ಪ್ರಾಕ್ಟಿಕಲ್ ಆಗಬೇಕು. ನವೋದಯ ಸ್ಕೂಲ್ಗಳು ನೋಡ್ರಿ, ಎಲ್ಲರೇ ಹೋಗ್ರಿ, ಅವ ಸೇಮ್ ಟೈಮ್ ಟೇಬಲ್. ಆಲ್ ಇಂಡಿಯಾದಾಗ ಒಂದೇ ಟೈಮ್ ಟೇಬಲ್. ಒಂದ್ ಕಡೆ ಮ್ಯಾಥಮೆಟಿಕ್ಸ್ ಪೀರಿಯಡ್ ನಡೆದದ ನಮ್ಮ ಊರಾಗ ಅಂದ್ರೆ ಆಲ್ ಇಂಡಿಯಾದಾಗ ಅದು ಮ್ಯಾಥಮೆಟಿಕ್ಸೇ ನಡೆದಿರ್ತದೆ ಎಲ್ಲ ಕಡೆ. ಇಲ್ಲಿ ಹಿಂದಿ ಕ್ಲಾಸ್ ನಡೆದಂದ್ರೆ ಎಲ್ಲ ಕಡೆ ಹಿಂದಿ ಕ್ಲಾಸ್ ನಡೀತದ. ಹಂಗ ಶುದ್ಧ ಬ್ರಹ್ಮ ಪೀಠದ ಸಾಧಕರ ದಿನಚರಿ ಕಾಮನ್ ಆಗಿರ್ಬೇಕು. ನೀವು ಮಾಡ್ಲಿಕ್ಕ ದಿನಚರಿ ತಯಾರು ಮಾಡ್ಲಿಕ್ಕ ಹೇಳ್ದೆ, ಮೀಟಿಂಗ್ ಮಾಡ್ರಿ ಅಂತ ಹೇಳ್ದೆ, ಮಾಡಿಲ್ಲ. ಯಾವಾಗ ಇಟ್ಕೋತೀರಿ ಮೀಟಿಂಗು? ನೀವೇನ್ ಮೀಟಿಂಗ್ ಇಡ್ಲಿಲ್ಲ ಅಂತಂದ್ರ ನಾನು ಟೈಮ್ ಟೇಬಲ್ ಕೊಡ್ತೀನಿ, ಅದ್ರ ಪ್ರಕಾರ ಮಾಡಬೇಕು. ನಿಮ್ಮ ಅನುಕೂಲಗಳು ಏನು ಕನ್ಸಿಡರ್ ಮಾಡಂಗಿಲ್ಲ. ನೀವಾಗೆ ಎಲ್ಲರೂ ಕೂಡಿ ಮೀಟಿಂಗ್ ಮಾಡಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವಾಗಾರ ಮಾಡ್ರಿ ಲಿಂಗ ಪೂಜೆ. ಒಟ್ಟೆಲ್ಲರೂ ಆ ಟೈಮಿಗೆ ಒಂದು ಅರ್ಧ ಗಂಟೆ ನಿಮ್ಮ ಮಾದರಿ ಲಿಂಗ ಪೂಜೆ ಆಗ್ಬೇಕು. ಯೋಗಾಸನ ಮಾಡೋದಕ್ಕೆ ಅದಕ್ಕೊಂದು ಡೈಲಿ ಟೈಮ್, ಒಂದು 20 ನಿಮಿಷ ಯೋಗಾಸನ, ಒಂದು ಅರ್ಧ ಗಂಟೆ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋಕೆ ಯೋಗಾಸನ ಮಾಡಬೇಕು. ಒಂದು ಅರ್ಧ ಗಂಟೆ ಈ ಧ್ಯಾನ ಮಾಡಬೇಕು. ಬರೀ ಬುಕ್ ಓದಿ ಜ್ಞಾನ ತಿಳ್ಕೊಂಡೆ ಅಂತಂದ್ರ ಇದು ತಲೆ ದೊಡ್ಡದಾಗ್ತದೆ ಹೊರತು ಮೈ ಸಣ್ಣಾಗ್ಬಿಡ್ತದೆ. ಕರ್ಮ ಉಪಾಸನೆ ಕೂಡ ಇದರ ಜೊತೆಗೆ ನಡಿಬೇಕು, ಜ್ಞಾನ ಸಾಧನೆಯ ಜೊತೆಗೆ. ಏನ್ ಮಾಡ್ತೀರಿ? ಮೀಟಿಂಗ್ ಯಾವಾಗ ಇಟ್ಕೋತೀರಿ? ಒಟ್ಟ ಒಂದ್ ಕೆಲಸ ಯಾರ ಮನೆಗೆ ನಡೆದದಂದ್ರೆ ಎಲ್ಲರ ಮನೆಗೆ ಅದೇ ನಡಿಬೇಕು. ಆ ಸಮಯದಲ್ಲಿ ಒಂದು ಸರಿ ಮಾತು
ಸಾಧನೆಯಲ್ಲಿ ನಿಷ್ಠೆ ಬೇಕು. ಸುಮ್ಮನೆ ನಾವು ಸೋಮಾರಿಗಳಾಗಿ ಯಾವಾಗರೇ ಬರ್ತೀವಿ, ಯಾವಾಗರೇ ಓದ್ತೀವಿ, ಏನಾರ ಮಾಡ್ತೀವಿ ಅಂತ ಅಂದ್ರೆ ಶುದ್ಧ ಬ್ರಹ್ಮ ಪೀಠದ ವತಿಯಿಂದ ಒಂದೇ ಒಂದು ಕೆಲಸ ಫಸ್ಟ್ ಸ್ಟಾರ್ಟ್ ಮಾಡಿ. ಮಂದಿಗೆ ಹೇಳಕ್ ಬೇಕಾಗಿಲ್ಲ, ನಾವೇ ಮೊದಲು ಸೀದಾ ಆಗ್ಬೇಕಾಗಿಲ್ಲ, ನಾವೇ ನೆಟ್ಟಗಾಗಬೇಕಾಗಿಲ್ಲ. ಆ ಟೈಮಿಗೆ ಎದ್ದು ಎಲ್ಲರೂ ಅದರಾಗೆ ನಿರತರಾಗಬೇಕು. ಅರ್ಧ ಗಂಟೆ ಅಷ್ಟೇ. ಕರ್ಮ, ಉಪಾಸನೆ, ಜ್ಞಾನ ಮತ್ತೆ ಆರೋಗ್ಯ ಸಂಬಂಧಿ ಒಂದಿಷ್ಟು ಯೋಗಾಸನಗಳು. ಈಗ ಬೆಳಿಗ್ಗೆ ಎದ್ದ ಕೂಡಲೇ 6ರಿಂದ 8 ಗಂಟೆ ನಡೆಸುತ್ತೆ. ಮುಂದೆ ಎಲ್ಲ ಕೂಡಲೇ ನೋಡ್ರಿ ಜಳಕ ಪೂಜೆ ಅವಾಗ ಮಾಡ್ತೀವಿ. ಏನ್ ಮಾಡ್ತೀರಿ ಮಾಡ್ರಿ, ಒಟ್ಟ ಶುದ್ಧ ಬ್ರಹ್ಮಜ್ಞಾನ ಪೀಠದ ಸಾಧಕರ ದಿನಚರಿ ಅಂತ ಮಾಡಿ ಇದರಂಗೆ ನಡಿಬೇಕು. ಮತ್ತೆ ಬೇರೆ ಏನೇನೋ ಮಾಡ್ಕೊತ ಹೋಗಂಗಿಲ್ಲ. ದೇವೇಂದ್ರಪ್ಪ ಅಂತೇಳಿ ಇಲ್ಲಿ ರಾಯಚೂರಾಗೊಬ್ಬರು ರಿಟೈರ್ಡ್ ಪೊಲೀಸ್ ಟ್ರೈನಿಂಗ್ ಆಫೀಸರ್ ಅದಾರ. ಈ ರಾಯಚೂರು ತುಂಬಾ ಎಸ್ ಮಂದಿ ಪೊಲೀಸರು ಅದಾರ. ಓಸು ಮಂದಿ ಅವ್ರ ಶಿಷ್ಯರೇ, ಎಲ್ಲರಿಗೂ ಅವ್ರ ಟ್ರೈನಿಂಗ್ ಕೊಡ್ತಾರೆ. ಅವರು ನಸಿಕ್ನಾಗ ನೀಲೂರು ಬಸವರಾಜಪ್ಪ ಅವ್ರದ್ದು ವಿಚಾರ ಸಾಗರ, ಮತ್ತೆ ನಮ್ಮ ಕೊಡಿಗೂ ಅವಾಗವಾಗ ಫೋನ್ ಮಾಡಿ ಮಾತಾಡೋದು, ಏನೇನೋ ಮಾಡ್ತಿದ್ರು. ಅವ್ರಿಗೊಬ್ಬರು ಗುರುಗಳದಾರ. ಆ ಗುರುಗಳಿಗೆ ಹೋಗಿ ಇವ್ರು ಹೇಳ್ಯಾರ, ಹಿಂಗೆಲ್ಲ ಚಲೋ ನಡೀತಾವ್ರಿ, ಆ ಗೂಗಲ್ ಮೀಟ್ ಲಿಂಕ್ ತಗೊಂಡು ಇದು ಮಾಡಮ್ಮ ಅದು ಮಾಡಮ್ಮ ಅಂತ ಏನೇನೋ ಅವ್ರಿಗೆ ಹೇಳಕ್ ಹೋಗ್ಯಾರ. ನೀ ಯಾರ್ಯಾರ್ದಾರ ತಂದು ನಮ್ಗೆ ಕೇಳಕತ್ತಿದ ಅಂದಾರ ಅವ್ರ ಗುರುಗಳು. ನಾನೇನು ಹೇಳಿನಿ ಅದು ನೀನು ಮಾಡ್ತೆ, ಏನಾರು ಮಾಡ್ಕೊ ತಿರ್ಗಾಡ್ತೆ. ಮುಂಜಾನೆ ಎದ್ದು ಆ ಪರಂಪರೆ ಹೆಂಗದು ಅಂತ ಆ ಗುರುಗಳ ಶಿಷ್ಯರು ಬೆಳಿಗ್ಗೆ ಎದ್ದ ಮೇಲೆ ಯಾರ್ಯಾರು ಏನೇನು ಮಾಡಬೇಕು ಫಿಕ್ಸ್ ಮಾಡಿಬಿಟ್ಟಾರ. ಅವರು ಫಸ್ಟ್ ಆ ಸಾಧನೆ ಮಾಡ್ಬೇಕದು. ಮಾಡಿದ್ಮೇಲೆ ಮುಂದೆ ಮೊದಲು ಸತ್ಯವನ್ನು ಅನುಭವಿಸಿರಿ. ಮೊದಲು ನಿಮ್ಮೊಳಗಿನ ಸತ್ಯವನ್ನು ಅನುಭವಿಸಿರಿ. ನಿಮ್ಮೊಳಗಿನ ಮಿಥ್ಯವನ್ನು ಗುರುತಿಸಿಕೊಳ್ಳ್ರಿ. ನಿಮ್ಮೊಳಗಿನ ಅಶಕ್ತತೆಗಳನ್ನ ಗುರುತಿಸಿಕೊಳ್ಳ್ರಿ. ನಿಮ್ಮೊಳಗಿನ ದೋಷಗಳನ್ನ ಗುರುತಿಸಿಕೊಳ್ಳ್ರಿ. ನಿಮ್ಮದು ನೀವು ಕುಂತು ಮೊದಲ ನೋಡ್ಕೋರಿ. ಆಮೇಲೆ ನಿಮ್ಮೊಳಗಿನ ಶಕ್ತಿ ಸಾಮರ್ಥ್ಯಗಳನ್ನ ಗುರುತಿಸಿಕೊಂಡು ಸತ್ಯವನ್ನ ಗುರುತಿಸಿಕೊಂಡು ಅದನ್ನ ಬೆಳೆಸ್ರಿ. ಅಸತ್ಯ ಮಿಥ್ಯ ಅಶಕ್ತತೆಗಳನ್ನ ಹೊರದೂಡುವುದಕ್ಕೆ ಪ್ರಯತ್ನ ಮಾಡ್ರಿ. ಏನೇನ್ ಮಾಡ್ಬೇಕು ಮೊದಲು ನಿಮ್ಮ ಸಾಧನೆ ಪಕ್ಕ ಮಾಡ್ಕೊರಿ ಅಂತಾರವ್ರು. ಅದು ನಮಗೆ ಬಹಳ ಚಲೋ ಅನಿಸ್ಬಿಡುತ್ತೆ. ಇದು ಒಂದು ರೀತಿ ಚಲೋ ಅದಲ್ಲಪ್ಪ, ಈ ರೀತಿ ಒಂದು ಐಡಿಯಲ್ ಆಗಿ ಎಲ್ಲರೂ ಏಕಕಾಲದಲ್ಲಿ ಒಂದು ರೀತಿ ಸಾಧನೆ ಮಾಡ್ಬೇಕು ಅನ್ನೋದು ಚಂದದಲ್ಲ ಅಂತ ನಾವು ನಿಮಗೆ ಹೇಳಕತ್ತೀವಿ. ಏನು ಬ್ರಹ್ಮ ತೇಜಸ್ಸು ಏನು ತಳ ಹೊಳಿತ. ಆ ಡ್ಯೂಟಿ ಮಾಡೋ ಟೈಮ್ನಾಗ ಮುಖ ಹೆಂಗೋ ಇಟ್ಕೊಂಡಿರ್ತಿದ್ರು. ಈಗ ಅವ್ರು ಸಾಧನೆ ಯಾವ ಪುಸ್ತಕ ಓದಿ ಏನ್ ಮಾಡೋದದ ಇವನಂಗೆ ಇದ್ರೆ ಸಾಕು ಬಿಡಪ್ಪ ಅನ್ಸ್ಬಿಟ್ಟ ನನಗೆ. ದೇವೇಂದ್ರಪ್ಪನಾಗ ಸಣ್ಣ ಹುಡುಗ ಆದಂಗೆ ಆಗ್ಬಿಟ್ಟಾನ ರಿಟೈರ್ ಆದ್ಮೇಲೆ. ಎಷ್ಟು ಚಂದ ಏನು. ಅದಕ್ಕೊಂದು ಕ್ರಮಬದ್ಧತೆ ಮಾಡ್ರಿ. ಎಲ್ಲರೂ ಪೂಜೆ ಮಾಡ್ಕೊಳ್ತೀರಿ, ಎಲ್ಲರೂ ಧ್ಯಾನ ಮಾಡ್ತೀರಿ, ಎಲ್ಲರೂ ಜ್ಞಾನ ಮಾಡ್ತೀರಿ. ಒಂದು ಸಮಯಕ್ಕೆ ಮಾಡ್ರಿ, ಏಕಕಾಲಕ್ಕೆ ಮಾಡ್ರಿ ಅಂತ ಹೇಳೋರು. ಒಂದೇ ಕಾಲಕ್ಕೆ ಫಿಕ್ಸ್ ಮಾಡ್ಕೊಂಡ್ಬಿಡ್ರಿ. ವಿಚಾರ ಮಾಡ್ರಿ, ಸಾಧ್ಯ ಆದೋ ಇಲ್ಲೋ ಮೊದಲು ಅದು ವಿಚಾರ ಮಾಡ್ರಿ. ಅದಕ್ಕೆ ಇಷ್ಟ ಫಿಕ್ಸ್ ಮಾಡಿ ಅದಕ್ಕೆ ಸೆಟ್ ಆಗ್ಬೇಕು, ಕುಂದಿರ್ಬೇಕು. ಟಿವಿ ಧಾರಾವಾಹಿ ನೋಡ್ಲಕ್ಕೆ ಹೆಂಗ್ ಕುಂದಿರ್ತೀರಿ? ಕರೆಕ್ಟ್ ಆ ಟೈಮಿಗೆ ಹೋಗಿ ಕುಂದಿರ್ತೀರಿ. ನ್ಯೂಸ್ ಕೇಳಕ್ ಆ ಟೈಮಿಗೆ ಹೋಗಿ ಕುಂದಿರ್ತೀರಿ. ಅದೇ ತರ ಇದಕ್ಕೂ ಒಂದು ಕ್ರಮಬದ್ಧತೆ ಇರಲಿ ಅಂತ. ಇಷ್ಟಲಿಂಗ ಪೂಜೆ ಒಂದು ಕ್ರಮದಲ್ಲಿ ನಡೆಯಬೇಕು. ಈ ಕ್ರಮದಲ್ಲಿ ಏರು ಪೇರುಗಳು ಬರಬಾರದು. ಪೂಜೆಯ ಹೆಜ್ಜೆಗಳನ್ನು ಕೆಳಗಿನಂತೆ ಯಾದಿ ಮಾಡಬಹುದು. ಯಾದಿ ಮಾಡೋದೇನ್ ಬೇಕಾದಷ್ಟು ಯಾದಿ ಬರ್ತಾವ, ಆದ್ರೆ ನಮ್ಮಲ್ಲಿ ಕ್ರಮ ಬೇಕಲ್ಲ. ಅದು ಹೇಳ್ತಾರ. ಸ್ನಾನ ಪೂರ್ವ ಕ್ರಿಯೆಗಳು, ಸ್ನಾನ ಮಾಡೋದಕ್ಕಿಂತ ಮೊದಲಿನ ಕ್ರಿಯೆಗಳು, ಪತ್ರಿ ಪುಷ್ಪಗಳನ್ನು ಎತ್ತುವುದು, ಪೂಜಾಗ್ರಹ ತಯಾರಿ, ಸ್ನಾನ, ಆಸನದ ಮೇಲೆ ಕೂಡಿರುವುದು, ಭಸ್ಮಧಾರಣೆ, ಜಲಶುದ್ಧಿ, ರುದ್ರಾಕ್ಷಿ ಧಾರಣೆ, ಲಿಂಗಕ್ಕೆ ಅಭಿಷೇಕ, ವಸ್ತ್ರ ಗಂಧ ಧಾರಣೆ, ಅಕ್ಷತೆ ಏರಿಸುವುದು, ಬಿಲ್ವಪತ್ರಿ ಸಮರ್ಪಣೆ, ಪುಷ್ಪ ಏರಿಸುವುದು, ರುದ್ರಾಕ್ಷಿ ತೋರಿಸುವುದು, ಧೂಪ ಹಾಕುವುದು, ಕರ್ಪೂರ ಬೆಳಗುವುದು, ದೀಪ ಬೆಳಗುವುದು, ಘಂಟಾನಾದ,
ಧ್ಯಾನ, ಜಪ, ನೈವೇದ್ಯ, ಆಚಮನ, ತಾಂಬೂಲ, ನಮಸ್ಕಾರ, ಪತ್ರಿ ಪುಷ್ಪ ಇಳಿಸುವುದು, ಅರಪರ ಸ್ನಾನ, ಚಿದ್ಭಸ್ಮ, ಪಾದೋದಕ, ಉದುಗದ ಪಾವುಡ ಗುಂಡಿಗೆಯಲ್ಲಿ ಇಡುವುದು, ಮಜ್ಜನ ಶಾಲೆಯ ನೀರನ್ನು ಗಿಡಗಳಿಗೆ ಹಣಿಸುವುದು, ಪೂಜಾಗ್ರಹ ಕಾರ್ಯಗಳು. ಅವು ಒಂದು ತಿಳಿದಂಗ ಒಂದು ಪಟ್ಟಿ ಮಾಡ್ಯಾರ. ಯಾದಿಯಲ್ಲಿ ನಮೂದಿಸಲ್ಪಟ್ಟ ಕ್ರಿಯೆಗಳನ್ನು ನೋಡಿದರೆ ಬಹಳ ಉದ್ದವಾದ ಪಟ್ಟಿ ಅನ್ನಿಸುತ್ತದೆ. ಆದರೆ ಪೂಜೆ ನಡೆಯುವಾಗ ಇವೆಲ್ಲ ಒಂದರೊಳಗೊಂದು ಸೇರಿಕೊಂಡು ಒಂದು ಕ್ರಿಯೆ ಅನ್ನಿಸುತ್ತದೆ. ಪೂಜೆ ಮಾಡಾಗ ಇವೆಲ್ಲ ಒಂದು ಕ್ರಿಯೆ, ಒಂದು ಅರ್ಧ ತಾಸಿನ ಕ್ರಿಯೆ. ಇದೆಲ್ಲ ಒಂದು 24 ನಿಮಿಷದ ಕೆಲಸದ ಅಷ್ಟೇ. ಇದು ಒಂದು ಗಳಿಗೆಯಾಗ ಆಗ್ತದೆ. ನೋಡಿದ್ರೆ ಅದು ಪಟ್ಟಿ ಬಹಳ ದೊಡ್ಡದು ಅನ್ನಿಸ್ತದ. ಈಗ ಭಗವದ್ಗೀತೆ ಶ್ಲೋಕಗಳು ಎಷ್ಟದಾವ? ಭಗವದ್ಗೀತೆದ ಶ್ಲೋಕಗಳು ಒಟ್ಟು ಶ್ಲೋಕ ಎಷ್ಟದ? 700 ಅದಾವ. 700 ಶ್ಲೋಕ ಅಂದ್ರ 700 ಶ್ಲೋಕ ನಾವು ವಿಶ್ಲೇಷಣೆ ಮಾಡಿ ಅರ್ಥ ಮಾಡ್ಕೋಬೇಕಾದ್ರೆ 700 ಜನ್ಮ ಆದ್ರೂ ಸಾಲದಷ್ಟು ಅರ್ಥ ಅದ ಅದ್ರೊಳಗ. ಆದ್ರ ಕೃಷ್ಣ ಅರ್ಜುನಗ ಹೇಳಿದ್ದು ಎಷ್ಟೊತ್ತೇಳ? ಒಂದು ಪೀರಿಯಡ್ 45 minutes to 1 hour, 1 ತಾಸ್ನಾಗ ಹೇಳ ನಾವು 700 ಶ್ಲೋಕಗಳು. ಮಾತಾಡಿದ್ದು ಬರ್ಕೋತ ಹೋದ್ರೆ ಬಹಳ ದೊಡ್ಡದಾಗ್ತದ. ಹೇಳೋದಕ್ಕ ಕೇಳೋದಕ್ಕ ಬಹಳ ಸರಳ. ಹೀಗಾಗಿ ಆ ಅರ್ಜುನ ಅಷ್ಟೊಂದು ಜ್ಞಾನ ರಿಸೀವ್ ಮಾಡ್ಕೊಳ್ಳೋಂತ ಶಕ್ತಿ ಇತ್ತು ಅವನಿಗೆ. ಅದಕ್ಕೆ ಸಖ್ಯ ಭಕ್ತ ಅಂತಾರೆ ಅವನಿಗೆ, ಅರ್ಜುನಗೆ. ದೇವರದೇ ಫ್ರೆಂಡ್ ಅವ. ಹಂಗೆ ಇಲ್ಲೇನಾಯ್ತು, ಪೂಜೆ ಮಾಡುವಾಗ ಇದೊಂದು ಕ್ರಿಯೆ, ಒಂದು ಅರ್ಧ ತಾಸ್ನಾಗ ಎಲ್ಲ ಆಗ್ತದೆ. ಈ ಕ್ರಿಯೆಗಳನ್ನು ಒಂದೊಂದಾಗಿ ಪರಿಶೀಲಿಸುವುದು ಸೂಕ್ತ. ಕೆಲವರು ಇಲ್ಲಿ ಬರುವ ವಿವರಣೆಗಳನ್ನು ಒಪ್ಪಲಿಕ್ಕಿಲ್ಲ. ಕೆಲವೊಬ್ಬರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಅವ್ರವ್ರ ಸ್ವಭಾವಕ್ಕೆ ಒಪ್ಪಿಗೆ ಆಗ್ಲಿಕ್ಕಿಲ್ಲ. ಅವರು ತಮ್ಮದೇ ಆದ ವಿವರಣೆ ಒಟ್ಟುಗೂಡಿಸಿದರೆ ಅದು ಇನ್ನೂ ಉಚಿತವಾಗುತ್ತದೆ, ಧರ್ಮದ ಘನತೆಯನ್ನು ಹೆಚ್ಚುತ್ತದೆ. ಇದು ನಾವು ಹೇಳೋದು ಸ್ವಲ್ಪ ಇರಬಹುದು, ಇನ್ನು ನಿಮ್ಮ ಅನುಭವಗಳು ಇದರೊಳಗೆ ಸೇರಿಸಿ ಇನ್ನೂ ಚೆನ್ನಾಗಿ ಮಾಡಬಹುದು, ಇದರ ಘನತೆ ಹೆಚ್ಚಿಸಬಹುದು ಅಂತ ಹೇಳಿ ಸ್ನಾನ ಪೂರ್ವದ ಕ್ರಿಯೆಗಳು. ಇಷ್ಟಲಿಂಗ ಪೂಜೆ ಕೈಗೊಳ್ಳಬೇಕಾದರೆ ವ್ಯಕ್ತಿ ಸ್ನಾನವನ್ನ ಮಾಡಲೇಬೇಕು. ಸ್ನಾನ ಮಾಡುವ ಪೂರ್ವದಲ್ಲಿ ಕೆಲವು ಕ್ರಿಯೆಗಳು ಜರುಗಲೇಬೇಕು. ಒಂದು ರೀತಿಯಿಂದ ಇವು ಪೂಜಾ ಪೂರ್ವ ಸಿದ್ಧತೆಗಳು. ಇವು ಸೋಜಿಗವೆನಿಸಿದರೂ ಸತ್ಯ ಸಂಗತಿಗಳು. ಪೂಜೆ ಮಾಡಬೇಕಾದ ವ್ಯಕ್ತಿ ದೈಹಿಕವಾಗಿ, ಮಾನಸಿಕವಾಗಿ ಭಾವವಿಕಾರಾದಿಗಳಿಂದ ಮುಕ್ತನಾಗಿರಬೇಕು. ಅಗದಿ ಫ್ರೆಶ್ ಇರಬೇಕು. ಕಾರಣ ರಾತ್ರಿ ಆ ವ್ಯಕ್ತಿ ಚೆನ್ನಾಗಿ ನಿದ್ರಿಸಿರಬೇಕು. ಸರಿಯಾಗಿ ನಿದ್ರೆಯಿಂದ ದೈಹಿಕ, ಮಾನಸಿಕ, ಭಾವನಾತ್ಮಕ ಬಳಲಿಕೆಗಳು ಎಷ್ಟೋ ಮಟ್ಟಿಗೆ ಶಮನಗೊಂಡು ಉಲ್ಲಸಿತನಾಗಿರುತ್ತಾನೆ. ಆದ್ದರಿಂದ ನಿದ್ರೆಗೆ ಹೋಗುವ ಮೊದಲು ಆ ವ್ಯಕ್ತಿ ತನ್ನ ಗುರುವನ್ನ, ಹಿರಿಯರನ್ನ ನೆನೆದು ನಮಸ್ಕರಿಸಿ ಮಲಗಬೇಕು. ನಾಯಿ ಮರಿ ಮಕ್ಕೊಂಡಂಗೆ ಸೀದಾ ಹಾಸಿಗೆ ಹೋಗೋದು, ಕೊಚ್ಕೊಂಡು ಮಕ್ಕಳವು. ಹಂಗೆ ಮಕ್ಕಳೋದಿಲ್ಲ. ಮಲ್ಕೊಳ್ಳೋದಕ್ಕಿಂತ ಮೊದಲ ಗುರುಗಳನ್ನ, ಹಿರಿಯರನ್ನ ನೆನೆಸ್ಬೇಕು, ದೇವರನ್ನ ನೆನೆಸ್ಬೇಕು. ಸರಿಯಾಗಿ ನಿದ್ರೆ, ಒಂದು ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲರೂ ರಾತ್ರಿ ಅವ್ರ ಹಾಸಿಗೆಗೆ ಹೋಗ್ತಾರ ಅನ್ನೋದು ಏನು ಗ್ಯಾರಂಟಿ ಇಲ್ಲ. ಯಾವಾಗ ಏನಾಗ್ತದ ಗೊತ್ತಿಲ್ಲ. ಆದರೂ ಸುರಕ್ಷಿತವಾಗಿ ಪರಮಾತ್ಮ ನನ್ನ ಇವತ್ತಿನ ಎಲ್ಲಾ ವ್ಯವಹಾರಗಳನ್ನು ಸುರಕ್ಷಿತವಾಗಿ ಮುಗಿಸಿ ನನಗ ಈ ಹಾಸಿಗೆಗೆ ಬರೋದಕ್ಕ ಒಂದು ದಿನ ಸ್ಯಾಂಕ್ಷನ್ ಮಾಡಿದಪ್ಪ, ಧನ್ಯವಾದ ಅಂತ ಥ್ಯಾಂಕ್ಸ್ ಹೇಳಬೇಕು. ಸರಿಯಾಗಿ ನಿದ್ರೆಯಾದರೆ ಆ ವ್ಯಕ್ತಿಗೆ ಸೂರ್ಯ ಉದಯವಾಗುವ ಮೊದಲೇ ಎಚ್ಚರವಾಗುತ್ತದೆ. ಎದ್ದ ತಕ್ಷಣ ಹಾಸಿಗೆಯಲ್ಲಿ ಕುಳಿತುಕೊಂಡು ಲಿಂಗಕ್ಕೆ ನಮಸ್ಕರಿಸಬೇಕು. ಇವೆಲ್ಲ ಮೊದಲು ಹೇಳ್ಕೊತ ಬಂದಿನ ಇಲ್ರಿ ನಾನು ಅವಾಗ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ದೇವ ಪೂಜೆಯ ಮಾಟ, ದುರಿತ ಬಂಧನದೋಟ, ಶಂಭು ನಿಮ್ಮಯ ನೋಟ, ನೆರೆಹಿಂಗದ ಕಣ್ಬೇಟ, ಸದಾ ಸನ್ನಿಹಿತವಾಗಿ ಶರಣೆಂಬುವುದು ನಂಬುವುದು, ಜಂಗಮಾರ್ಚನೆಯ ಮಾಟ, ಕೂಡಲ ಸಂಗನ ಕೂಟ. ಅದಕ್ಕೆ ಬೆಳಿಗ್ಗೆ ಎದ್ದು ಕೂಡ್ಲೇನೆ ಫಸ್ಟ್ ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ರಾತ್ರಿ ಹಾಸಿಗೆಯಾಗಿ ಮಕ್ಕೊಂಡವ್ರೆಲ್ಲರೂ ಮುಂಜಾನೆ ಹೇಳ್ತಾರತ್ ಏನ್ ಗ್ಯಾರಂಟಿ ಇಲ್ಲ. ಒಳಗ ಆ ಪರಮಾತ್ಮ ಶಿವ ಒಳಗಿದ್ದನಂದ್ರೆ ಮುಂಜಾನೆ ಹೇಳಕ್ ಸಾಧ್ಯ ಅದ. ಎಷ್ಟೋ ಮಂದಿ ಬಲ್ಲಿ ಇರಂಗಿಲ್ಲ, ನಾವು ಎದ್ದು ಹೋಗ್ಬಿಟ್ಟಿರ್ತಾನ. ಮುಂಜಾನೆ ಹೇಳೋದ್ರಾಗೆ ಅವ್ರು ಹೋಗಿಬಿಟ್ಟಿರ್ತಾರ.
ಅದಕ್ಕೆ ಪರಮಾತ್ಮ ನೀ ನನ್ನೊಳಗದಿ ಅಂತೇಳಿ ನಾನು ಎದ್ದಿನಪ್ಪ ಥ್ಯಾಂಕ್ ಯು ಅಂತೇಳಿ ಪರಮಾತ್ಮಗೊಂದು ಥ್ಯಾಂಕ್ಸ್ ಹೇಳ್ಬೇಕು. ಎದ್ದು ಹಾಸಿಗೆಯಲ್ಲಿ ಕುಳಿತುಕೊಂಡು ಲಿಂಗಕ್ಕೆ ನಮಸ್ಕರಿಸಬೇಕು. ನಮಸ್ಕರಿಸ್ತಿರಲ್ಲ, ದಿನ ನಮಸ್ಕಾರ ಮಾಡ್ತಿರಲ್ಲ, ಇವೆಲ್ಲ ಏನದ ಅಜ್ಜಿಗೆ ಕೆಮ್ಮದ್ ಕಲಿಸ್ದಂಗ ನೀವೆಲ್ಲ ಮಾಡ್ತೀರಿ ಇವೆಲ್ಲ. ಆದ್ರೆ ನೀವು ಮಾಡೋದು ಮುಂದಿನವರಿಗೆ ಆದರ್ಶವಾಗಿ ಹೇಳ್ಬೇಕು, ನಿಮ್ಮ ಮನೆ ಮಕ್ಕಳಿಗೆ ಹೇಳ್ಬೇಕು, ಮತ್ತೆ ನಿಮ್ಮ ಅಕ್ಕಪಕ್ಕದವರಿಗೆ ಒಂದ್ ಸ್ವಲ್ಪ ಹೇಳ್ಬೇಕು, ಈ ರೀತಿ ಮಾಡಿದ್ರೆ ಹಿಂಗ್ ಒಳ್ಳೇದಪ್ಪ, ಇದ್ರ ಲಾಭ ಹಿಂಗಿರ್ತದ ನೋಡಂತೇಳಿ. ತಂದೆ ತಾಯಂದಿರನ್ನ ಗುರುಗಳನ್ನ ಸ್ಮರಿಸಬೇಕು. ಹಾಸಿಗೆಯಿಂದ ಎದ್ದು ಅವುಗಳನ್ನ ಸರಿಯಾಗಿ ಮಡಿಚಿ ಇಡಬೇಕು. ಹಾಸಿಗೆ ಚಂದ ಮಡಿಚಿ ಇಡಬೇಕು. ಮತ್ತೆ ಶೌಚಕ್ಕೆ ಹೋಗಬೇಕು. ಶೌಚ ಮುಗಿದ ಮೇಲೆ ಕೈಗಳನ್ನು ನಿರ್ಮಲವಾಗಿ ತೊಳೆದುಕೊಳ್ಳಬೇಕು. ಮೊದಲು ಒಳ್ಳೆಯ ಮಣ್ಣನ್ನು ಉಪಯೋಗಿಸುತ್ತಿದ್ದರು, ಇಲ್ಲವೇ ಒಲೆಯ ಬೂದಿಯನ್ನು ಬಳಸುತ್ತಿದ್ದರು. ಈಗ ಹಲವಾರು ತರದ ಸೋಪುಗಳನ್ನು ಉಪಯೋಗಿಸುತ್ತಿದ್ದಾರೆ. ನಿರ್ಮಲತೆಯ ಬಗ್ಗೆ ಜಾಗರೂಕತೆ ವಹಿಸಬೇಕು. ಇದಾದ ನಂತರ ಪೂಜಾ ಸ್ಥಳವನ್ನ ನಿರ್ಮಲಗೊಳಿಸಬೇಕು. ಅಲ್ಲಿ ನೀರು ಸಿಂಪಡಿಸಿ ಆಸನ ಇಡಬೇಕು. ಎಣ್ಣೆಯ ದೀಪ ಹಚ್ಚಬೇಕು. ಮುಂದಿನ ಹೆಜ್ಜೆ ಎಂದರೆ ಪೂಜೆಗೆ ಬೇಕಾದ ಪತ್ರಿ ಪುಷ್ಪಗಳನ್ನ ಶೇಖರಿಸುವುದು. ಶೇಖರಿಸಲು ಬಿದಿರಿನ ಪುಟ್ಟಿ ಇಲ್ಲವೇ ಪಾತ್ರೆಗಳನ್ನು ನಿರ್ಮಲಗೊಳಿಸಿ ಪುಷ್ಪಗಳಿದ್ದಲ್ಲಿ ಧಾವಿಸಬೇಕು. ಪುಷ್ಪದ ಬಳ್ಳಿ ಇಲ್ಲವೇ ಗಿಡಗಳ ಮುಂದೆ ನಿಂತು ಪ್ರಾರ್ಥಿಸಬೇಕು. ಸೀದಾ ಗಿಡಕ್ಕೆ ಹೋಗೋದು, ಕೈ ಹಾಕಿ ಹೂವ ಪತ್ರಿ ಕಿತ್ಕೊಳ್ಳೋದಿಲ್ಲ. ಮೊದಲು ಸ್ಪ್ರೇ ಮಾಡಬೇಕು. ಆ ವೃಕ್ಷಕ್ಕೆ ಮೊದಲು ನಾವು ನಮಸ್ಕರಿಸಬೇಕು. ಮತ್ತೆ ತಾವು ನಡೆಸುವ ಇಷ್ಟಲಿಂಗ ಪೂಜೆಗೆ ಪುಷ್ಪ ಬೇಕು, ಅವುಗಳನ್ನ ದಯಪಾಲಿಸಬೇಕೆಂದು ವಿನಂತಿಸಬೇಕು. ದೇವರಿಗೆ ಅದು ಗಿಡಕ್ಕೆ ರಿಕ್ವೆಸ್ಟ್ ಮಾಡ್ಕೋಬೇಕು. ಪುಷ್ಪಗಳನ್ನ ಗಿಡದಿಂದ ಬಿಡಿಸುವ ಮೊದಲು ಈ ಗಿಡಕ್ಕೆ ಅಥವಾ ಬಳ್ಳಿಗೆ ನೀರು ಉಣಿಸಬೇಕು. ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೂವು ಪತ್ರಿಗಳನ್ನ ತೆಗೆದುಕೊಳ್ಳಬೇಕು. ಬಿಲ್ವ ಪತ್ರಿ ಗಿಡಕ್ಕೆ ನಮಸ್ಕರಿಸಿ ಬೇಕಾದಷ್ಟು ಮಾತ್ರ ಬಿಲ್ವ ದಳಗಳನ್ನು ಬಿಡಿಸಿಕೊಳ್ಳಬೇಕು. ಸುಮ್ಮನೆ ಹೆಚ್ಚು ಹೂವ ಪತ್ರಿಗಳನ್ನ ಗಿಡದಿಂದ ಕೀಳಬಾರದು. ಮತ್ತೆ ಅವು ತಂದಿಟ್ಟು ಹಾಗೆ ಒಣಗಿ ಹೋಗುವಂತೆ ಮಾಡಬಾರದು. ಯಾಕಂತಂದ್ರೆ ಆ ಗಿಡದ್ದು ಜೀವಸತ್ವಗಳು ಅದ್ರಾಗಿರ್ತಾವ. ಅದು ಪ್ರತಿಯೊಂದು ಎಲಿ ಅಂತಂದ್ರ ಅದ್ರೊಳಗೆ ಅದು ಲಂಚ್ ಬಾಕ್ಸ್ ಇದ್ದಂಗ ಆ ಗಿಡಕ್ಕ. ಅದ್ರೊಳಗಿಂದ ಆಹಾರ ತನಗ ಬಿಸಿಲು ಜಾಸ್ತಿ ಆದಂಗೆಲ್ಲ ತನಗ ನೀರು ಭೂಮಿಯಲ್ಲಿಂದ ಸಿಗಲಿಲ್ಲ ಅಂದ್ರೆ ತನ್ನ ಎಲಿ ಒಳಗಿಂದ ನೀರೇ ಕುಡಿತದದು. ಅದ್ರೊಳಗಿಂದ ಆಹಾರ ತಗೋತದು. ಅದ್ರದ್ದು ಲಂಚ್ ಬಾಕ್ಸ್ ಇದ್ದಂಗ ಎಲಿಗಳಂದ್ರೆ ಗಿಡದ್ದು. ಅದಕ್ಕೆ ಹೆಚ್ಚು ಲಾಸ್ ಮಾಡಬಾರ್ದು. ಪ್ರತಿಯೊಂದು ಗಿಡದ ಎಲಿ ತಾನಾಗೆ ಒಣಗಿ ಯಾಕೆ ಬೀಳ್ತದ ಅಂತಂದ್ರ ಅದ್ರೊಳಗಿಂದು ಜೀವಸತ್ವ ಆಹಾರ ಎಲ್ಲ ಮತ್ತದ ಗಿಡ ತಾನೇ ವಾಪಸ್ ತಗೋತದ. ಮೊದಲು ಸಂಗ್ರಹ ಮಾಡ್ಕೋತದ. ಸಿಕ್ಕಾಗ ಅದು ಮುಗಿದ ಮೇಲೆ ಅಲ್ಲಿ ಬೇಸಿಗೆ ಒಳಗೆ ನೀರಿನ ಅಂಶ ಅದೆಲ್ಲ ಕಡಿಮೆ ಆಗಿಬಿಡ್ತದ ಭೂಮಿ ಒಳಗೆ. ಅವಾಗ ತನ್ನ ಎಲಿ ಒಳಗಿಂದ ಸತ್ವ ಹೀರ್ಕೊಂಡು ಅದನ್ನು ಒಣಗಿಸಿ ತೆಳಗೆ ಉದುರಿಸಿ ಬಿಡ್ತದೆ. ಹಂಗದ. ಅದಕ್ಕಾಗಿ ನಾವು ಬಹಳ ಡ್ಯಾಮೇಜ್ ಮಾಡಬಾರ್ದು ಗಿಡಕ್ಕ ಅಂತೆ ಒಂದು ತತ್ವ ಅದ. ಇದು ಸುಮ್ನೆ ತಂದು ಒಣಗಿ ಹೋಗಂಗ ಮಾಡಿದೇವ ಅಂತಂದ್ರೆ ಅದು ಗಿಡಕ್ಕೆ ಮಾಡಿದಂತ ಅಪಚಾರ. ಹೂಗಳನ್ನ ಪತ್ರಿಗಳನ್ನ ಹಾಳಾಗಲು ಬಿಟ್ಟರೆ ಅವುಗಳ ಮರುಗು ನಮಗೆ ಬರುತ್ತದೆ. ಹಾಗೆ ಆಗದಂತೆ ನೋಡಬೇಕು. ಅವು ಮರುಗ್ತವು. ನಮ್ದು ಅಡಿಗೆ ಮಾಡಿದ ಊಟ ಉಳ್ಳಾರ್ದೆ ಎಲ್ಲರ ಒಯ್ದು ಚೆಲ್ಲಿದ್ರೆ ಹೆಂಗಾಗ್ತದ ಹಂಗಾಗ್ತದ. ಅದಕ್ಕೆ ಹೂವ ಪತ್ರಿಗಳು ಹೆಚ್ಚೆಚ್ಚು ತರಬಾರದು. ಇನ್ನೊಂದು ಮಾತನ್ನು ಇಲ್ಲಿ ಒತ್ತಿ ಹೇಳಬೇಕಾಗಿದೆ. ಪೂಜೆಗೆ ಪತ್ರಿಗಳು ಪುಷ್ಪಗಳು ಬೇಕೇ ಬೇಕು. ಆದರೆ ಈ ಪತ್ರಿ ಪುಷ್ಪಗಳು ಒಳ್ಳೆಯ ಮಾರ್ಗದಿಂದ ಬಂದಿರಬೇಕು. ನಾವೇ ಗಿಡ ನೆಟ್ಟು ಬಳ್ಳಿ ನೆಟ್ಟು ಬೆಳೆಸಿದ ಅವುಗಳಿಂದ ಬರಬಹುದಾದ ಹೂಗಳು ಬಳಸುವುದು ಉತ್ತಮ ಪದ್ಧತಿ. ಅದು ಸಾಧ್ಯವಾಗದೆ ಹೋದರೆ ಸುತ್ತಲಿನ ಸ್ಥಳಗಳಿಂದ ಮಾರಲು ಬರುತ್ತಿದ್ದ ಪತ್ರಿ ಪುಷ್ಪಗಳನ್ನು ಕೊಂಡು ಉಪಯೋಗಿಸುವುದು ಒಳ್ಳೆಯದು. ಇಂಥವುಗಳನ್ನು ಬದಿಗೆ ಸರಿಸಿ ಕೆಲವರು ನಸುಕಿನಲ್ಲಿ ಎದ್ದು ಪರರ ಅಂಗಳದಲ್ಲಿ ನುಗ್ಗಿ ಅವರು ಬೆಳೆಸಿದ ಗಿಡ ಬಳ್ಳಿಗಳಿಂದ ಹೂಗಳನ್ನು ಕಳವಿನಿಂದ ತರುತ್ತಾರೆ. ಮುಂಜಾನೆ ಮಾಲೀಕರು ಎದ್ದು ನೋಡಿದರೆ ಅವರ ಹೂ ಗಿಡಗಳೆಲ್ಲ ಬೋಳಿಸಿದಂತೆ ಆಗಿರುತ್ತವೆ. ತಾವು ನಡೆಸುವ ಪೂಜೆಗೆಂದು ಬೆಳೆಸಿದ್ದ ಹೂಗಳನ್ನು ಬೇರೆಯವರು ಕದ್ದಿರುವುದನ್ನು ಕಂಡು ಆ ಮನೆಯವರು ಕಳವು ಮಾಡುವ ಭಕ್ತರನ್ನು ಶಪಿಸುತ್ತಾರೆ.
ಮನಸ್ಸು ಮುದುಡಿ ಮಾಡಿಕೊಳ್ಳುತ್ತಾರೆ. ಇಂಥ ಕದ್ದ ಹೂಗಳಿಂದ ಪೂಜೆ ಮಾಡಿಸಿಕೊಳ್ಳುವ ದೇವರು ಏನ್ ಮಾಡ್ದ, ಕಳವು ಕಲಿಸುವ ದೇವರಂತಾಗಿರುತ್ತಾನೆ. ಬೈಗಳು ಭಕ್ತರಿಗಲ್ಲದೆ ದೇವರಿಗೂ ಬರುತ್ತವೆ. ಕಳವಿನಿಂದ ತಂದ ಹೂವುಗಳು ದೇವರಿಗೆ ನಿಷಿದ್ಧ. ದೇವರಿಂದ ಬರುವ ಆಶೀರ್ವಾದದ ಬದಲು ಕಳವಾದ ಮನೆಯವರಿಂದ ಶಾಪಗಳು ಬರುತ್ತವೆ. ಕಾರಣ ಒಳ್ಳೆಯ ವಿಧಾನದಿಂದ ಶೇಖರಿಸಿದ ಹೂವು ಪತ್ರಿಗಳನ್ನ ಪೂಜೆಗೆ ಅರ್ಹವಾದವು ಎಂದು ತಿಳಿಯಿರಿ. ಇಂಥ ಹೂಗಳನ್ನು ನಿರ್ಮಲಗೊಳಿಸಿ ಪೂಜೆ ನಡೆಸುವ ಸ್ಥಳದಲ್ಲಿ ಇಡಬೇಕು. ಆ ಹೂವ ಪತ್ರಿಗಳು ಎಷ್ಟಿರ್ತಾವ, ಹೆಂಗಿರ್ತಾವಂದ್ರ ಒಂದೊಂದ್ ಸಾರಿ ಧೂಳಿರ್ತದ, ಅದರ ಜೀಡಿ ಏನೇನೋ ಎಲ್ಲ ಹೊಲಸಿರ್ತದ, ಅವೆಲ್ಲ ತೊಳಿಬೇಕು, ತೊಳೆದು ಬಳಸಬೇಕು. ಯಾಕಂದ್ರೆ ಆ ಗಿಡದ ಪತ್ರಿ ತಗೊಂಡು ಗಬಕ್ಕತ್ ಬಾಯಾಗ ಹಾಕೊಂಡು ಪತ್ರಿ ತಿನ್ನೋದು ಏನೇನೋ ಮಾಡ್ತಿರ್ತಾರ. ಆ ಗಿಡದ ಎಲಿಗಳಿಗೆಲ್ಲ ಒಂದೊಂದ್ ಸಾರಿ ಜೀಡಿ ಗಟ್ಟಿರ್ತದ, ಅದು ಹೊಲಸೆಲ್ಲ ಹೊಟ್ಟೆಗೆ ಹೋಗ್ತದ. ಸ್ವಚ್ಛ ಮಾಡ್ಕೊಂಡು ಬಿಸಿ ನೀರಾಗಿ ತೊಳ್ಕೊಂಡು ಬಾಯಾಗ ಹಾಕೋಬೇಕು ಯಾವುದೇ ಆಗ್ಲಿ. ಪೂಜೆ ಸ್ಥಳವು ಒಂದು ಕೊಠಡಿ ಆಗಬಹುದು. ಅದನ್ನೇ ಅನೇಕರು ದೇವರ ಮನೆ, ಪೂಜಾ ಮನೆ ಎನ್ನುತ್ತಾರೆ. ಆ ಸ್ಥಳವನ್ನ ಕಸಗೂಡಿಸಿ ನೀರು ಸಿಂಪಡಿಸಿ ಶುಚಿ ಆಗುವಂತೆ ನೋಡಬೇಕು. ಶೇಖರಿಸಿದ ಹೂಪತ್ರಿಗಳನ್ನ ಆಸನದ ಬದಿಗೆ ಇಡಬೇಕು. ಮುಂದೆ ಸ್ನಾನ ಸಾಕ. ಸ್ನಾನದ ಮತ್ ನಾ ಮುಂದಿನ ಪಾಠ ಹೇಳಂ, ಒಂದೊಂದು ದಿನ ಒಂದೊಂದು. ಮುಂದಿನ ಶುಕ್ರವಾರ ಹೇಳಂ, ಎಲ್ಲ ಇವತ್ತು ಹೇಳ್ಕೊತ್ ಕೂತ್ರೆ. ಸಣ್ಣ ಸಣ್ಣ ತತ್ವಗಳು ಹೇಳ್ತಿರ್ತಾರ. ಒಂದ್ ಸ್ವಲ್ಪ ವೇದಾಂತಕ್ಕೆ ಹೋಗೋಣ. ಇಲ್ಲಿ ಏನ್ ಹೇಳ್ತಾರ ಶಂಕರ ಭಟ್ರು, ನಾವೇನ್ ತಿಳ್ಕೊಂಡಿವಿ, ವಿಷಯ ಸುಖಗಳೇ ನಿಜವಾದ ಸುಖಗಳು, ಇಂದ್ರಿಯಗಳೇ ಆ ವಿಷಯ ಸುಖದ ಸಾಧನಗಳು ಅಂತ ನಾವು ತಿಳ್ಕೊಂಡಿವಿ. ಆ ನಿಜವಾದ ಸುಖ ಅಲ್ಲ, ವಿಷಯ ಸುಖನೇ ನಿಜವಾದ ಸುಖ ಅಲ್ಲ. ಮತ್ತ ಅದರನ್ನ ಗ್ರಹಿಸುವಂತ ಇಂದ್ರಿಯಗಳೇ ಅವು ನಿಜವಾದ ಸಾಧನೆಗಳು ಅಲ್ಲ. ಆ ಸುಖಗಳಿಗಾಗಿ ನಾವು ಏನು ರೊಕ್ಕ ರೂಪಾಯಿ ಬಂಗಾರ ಆಸ್ತಿ ಪಾಸ್ತಿ ಏನೇನೋ ಗಳಿಸಿ ಜಮಾ ಇಟ್ಕೊಂಡು ಕುಂತೀವಲ್ಲ, ಅವೆಲ್ಲ ಎಂತ ಶ್ರೀಮಂತಿಕೆ ಅಂದ್ರೆ ನಕಲಿ ಶ್ರೀಮಂತಿಕೆ ಅಂತಾರ, ಒರಿಜಿನಲ್ ಶ್ರೀಮಂತಿಕೆ ಅಲ್ಲ. ಆಧ್ಯಾತ್ಮ ಸಾಧನೆ ಮಾಡಿ ಯಾರ ಚಿತ್ತ ನಿರ್ಮಲ ಆಗ್ಯದೋ, ಯಾರ ಚಿತ್ತ ನಿಶ್ಚಲ ಆಗ್ಯದೋ, ಯಾರ ಚಿತ್ತ ವಿವೇಕಯುಕ್ತ ಆಗ್ಯದೋ, ಯಾರ ಚಿತ್ತ ವೈರಾಗ್ಯಯುಕ್ತ ಆಗ್ಯದೋ, ಶಮದಮಾದಿ ಷಟ್ ಸಂಪತ್ತಿಯಿಂದ ಕೂಡಿದೆಯೋ, ಮುಮುಕ್ಷತ್ವದಿಂದ ಕೂಡಿದೆಯೋ, ಯಾರ ಚಿತ್ತ ಶ್ರವಣ ಮನನಾದಿಗಳಲ್ಲಿ ತಲ್ಲೀನವಾಗಿದೆಯೋ, ಮತ್ತೆ ತತ್ ಪದಾರ್ಥದ ವಾಚ್ಯಾರ್ಥ ಲಕ್ಷಾರ್ಥ ತ್ವಮ ಪದಾರ್ಥದ ವಾಚ್ಯಾರ್ಥ ಲಕ್ಷಾರ್ಥಗಳನ್ನು ಸಂಶೋಧನೆಯಲ್ಲಿ ಯಾರ ಚಿತ್ತ ಮುಣಿಯದ ಅವರು ನಿಜವಾದ ಶ್ರೀಮಂತರು. ಬೇಕಾದಷ್ಟು ರೊಕ್ಕ ರೂಪಾಯಿ ಬಂಗಾರ, ಊರೆಲ್ಲ ಆಸ್ತಿ ಹೊಲ ಮನಿ, ದೇಶ ತುಂಬ ಬಂಧು ಬಳಗ ಮಿತ್ರರು ಅಭಿಮಾನಿಗಳು ಏನೆಲ್ಲ ಇದ್ರೂ ಸಹಿತ ಅವೆಲ್ಲ ನಕಲಿ ಶ್ರೀಮಂತಿಕೆ. ಇದು ಉಸಿರು ಬಂದಾಯ್ತಂತಂದ್ರೆ ಅವರಿಗೆ ಇವರಿಗೆ ಏನು ಸಂಬಂಧ ಇಲ್ಲ. ಅವರ ಕಡೆ ಇವ್ರ ಈ ಕಡೆ. ಆದರೆ ಈ ಆಧ್ಯಾತ್ಮ ಸಾಧನೆ ಅಂತೇನು ಮಾಡ್ತೀವಲ್ಲ, ಇದು ನಮ್ಮ ಜೊತೆಗೇ ಬರುವಂತದ್ದು. ಈಗ ನಮ್ಮ ಶುದ್ಧ ಬ್ರಹ್ಮ ಪೀಠದೊಳಗೆ ಬಂದು ಇಂಥ ಒಂದು ದಿವ್ಯ ಜ್ಞಾನ ಪಡ್ಕೋತೀರಿ, ದಿವ್ಯ ಜ್ಞಾನ ಹಂಚ್ತೀರಿ ಅಂತಂದ್ರೆ ಇದು ಇದೇ ಜನ್ಮದಾಗ ಮಾಡಿದ ಪುಣ್ಯ ಅಲ್ಲಿದು. ಹಿಂದ ಅನಂತ ಜನ್ಮಗಳಲ್ಲಿ ಮಾಡಿದ ಪುಣ್ಯದ ಫಲವಾಗಿ ಇವತ್ತಿನ ದಿವಸ ಆ ಪುಣ್ಯದ ಫಲ ನಿಮಗ ಫಲಿಸ್ಲಿಕ್ಕತ್ತು. ಅದಕ್ಕೆ ಇಂಥ ಒಂದು ಶುದ್ಧ ಆತ್ಮಜ್ಞಾನ ಹೇಳುವಂತ ಬ್ರಹ್ಮಜ್ಞಾನ ಪಾಠದೊಳಗೆ ಬಂದು ಕುಳಿತು ಕೇಳುವಂತ ಅಂತಃಕರಣ ಉಂಟಾಗ್ಯದ, ಅಂತಃಕರಣ ಕೃಪೆ ಆಗ್ಯದ. ಆ ಅಂತಃಕರಣ ಕೃಪೆ ಅನ್ನೋದು ಬಹಳ ಮುಖ್ಯ ಅದ. ಒಂದು ಸಲ ಅಂತಃಕರಣ ಕೃಪೆ ಆಯ್ತು ಅಂತಂದ್ರೆ ಮತ್ತೆ ಇನ್ನೊಂದು ಬಯಸಂಗಿಲ್ಲ, ಇನ್ನೊಂದ್ ಕಡೆ ಹೋಗ್ಬೇಕನ್ಸಂಗಿಲ್ಲ. ಅಂತ ಒಂದು ಅಂತಃಕರಣ ಕೃಪೆ ಇದೆ. ಆ ಕೃಪೆಯ ಕಾರಣ ಏನಾಗಬೇಕಾಗ್ಯದ, ಅವ್ರು ಏನ್ ಹೇಳ್ತಾರ, ನಿಜ ಸುಖದ ಪರಿಚಯ ಮಾಡ್ಕೊಳ್ರಿ. ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ಸುಖನೇ ಸುಖ ಅಂತ ತಿಳ್ಕೊಂಡಿರಿ. ಅವೆಲ್ಲ ಅನಿತ್ಯವಾದ ಸುಖಗಳು. ಆ ಸುಖಗಳು ಅನುಭವಿಸುವಾಗ ಆರಂಭದಲ್ಲಿ
ಏನ್ ಮಾಡ್ತಾವ? ಮುದ ನೀಡ್ತಾವ. ಅದೇ ಸುಖ ಇನ್ನೊಂದ್ ಸ್ವಲ್ಪ ಜಾಸ್ತಿ ಅನುಭವಿಸ್ಲಕತ್ರಿ ಅಂತಂದ್ರ ಸಾಕಪ್ಪೋ ಒಲ್ಲೆಪೋ ಅನ್ನಿಸ್ತು. ಮತ್ತೊಂದ್ ಸ್ವಲ್ಪ ಹೊತ್ತು ಬಿಟ್ಮೇಲೆ ಮತ್ ಬೇಕನ್ನಿಸ್ತದ. ಅವು ಏನದಾವ? ಅನಿತ್ಯ ಸುಖಗಳು, ಕ್ಷಣಿಕ ಸುಖಗಳು. ಏನಾರ ತಿನ್ಲಕತ್ರ ಎಷ್ಟು ತಿನ್ಲಕ್ ಸಾಧ್ಯ ಅದ? 1, 2, 3, 4, 5 ತಿನ್ಬೋದು. ಒಂದು 50 ತಿನ್ನಂತಂದ್ರೆ ಒಲ್ಲ ಅನ್ನಿಸ್ತದ. ಆದ್ರ ಇದು ಸಾಕೆನಿಸದ, ಸವೆಯದ, ಇನ್ನಷ್ಟು ಬೇಕೆನಿಸುವ ಒಂದು ಆತ್ಮಜ್ಞಾನ ಏನದಲ್ಲ, ಇದು ನಿಜ ಸುಖ. ಈ ನಿಜ ಸುಖದ ಪರಿಚಯ ಮಾಡ್ಕೊಳ್ರಿ ಅಂತ ನಿಜ ಸುಖದ ಪರಿಚಯ ಮಾಡಿಕೊಡ್ಲಕತ್ತಾರ ಅವರು. ವಿಷಯ ಸುಖವೇ ಸುಖ ಅಂತೇಳಿ ಇದನ್ನೇ ಬೆಳೆಸಿಕೊಂಡು ಇದನ್ನೇ ಬ್ರಹ್ಮಾನಂದ ಅಂತ ತಿಳಿದುಕೊಂಡು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಈ ತಪ್ಪು ದಾರಿಯಿಂದ ಹೋಗ್ತಾ ಇರೋದು, ತಪ್ಪು ದಾರಿ ಬಯಸ್ತಾ ಇರೋದು ಮೋಕ್ಷ, ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷದ ಬಯಕೆ ಹಿಡಿದು ಆಸೆ ಪಡ್ತಾ ಇದ್ದಾರೆ. ಆದರೆ ಹಿಡಿದು ದಾರಿ ಅಂತ ಹಿಡಿದಾರಂದ್ರೆ ಅದರ ವಿರುದ್ಧ. ಬಯಸೋದು ಮೋಕ್ಷ, ಹಿಡಿದ ದಾರಿ ಬಂಧನಕಾರಿ. ಬಂಧನ ಆಗುವಂತ ದಾರಿಗೆ ಹೋಗೋದು ಬಯಸೋದು ಮೋಕ್ಷ. ಬಿಸಿಲು ಬೆಂಕಿ ಮೇಲೆ ಬೆಣ್ಣೆ ಇಡಬೇಕು, ಕರಗಬಾರ್ದಂದ್ರೆ ಹೆಂಗಾಗ್ತದದು? ಕರಗುತ್ತದದು, ಕರಗ್ತದೆ. ಹಂಗ ಇಲ್ಲಿ ನಾವೇನದ ಈ ಲೌಕಿಕ ಭೋಗಗಳನ್ನೆಲ್ಲ ನಾವು ಇದನ್ನು ಜಮಾಯಿಸಿ ಇದನ್ನೇ ಸತ್ಯ ಅಂತ ಹಿಡಿಬೇಕಂತ ಅಂತೀವಿ. ಇದು ಮಿಥ್ಯ ಅದ, ಇದು ಬಂಧನಕಾರಿ ಅದ. ಆ ಮೋಕ್ಷ ಬೇಕು, ಶಾಶ್ವತವಾದ ಸುಖ ಬೇಕು ಅಂತಂದ್ರೆ ಇವುದರಿಂದ ಸಿಗಂಗಿಲ್ಲ. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ, ಇಷ್ಟ ದಿವಸ ನಾವೇನು ಈ ವೇದಾಂತ ಪಾಠ ಈ ಒಂದು ಗ್ರಂಥದಿಂದ ಹೇಳ್ಕೊತ ಬಂದೀವಿ, ಅದು ಎಲ್ಲ ಪೀಠಿಕೆ. ಇವತ್ತೇನದ ನಿಜವಾದ ಸುಖದ ಪರಿಚಯ ಮಾಡಿಕೊಡ್ತಾರೆ. ಆ ಸುಖದ ಸಾಧನೆಗಳು ಏನದಾವ ಅನ್ನೋದು ಮತ್ತೆ ಮುಂದೆ ಹೇಳ್ಕೊತ ಹೋಗ್ತಾರೆ. ಅದಕ್ಕೆ ಇಲ್ಲಿ ನಾವು ನಿಜವಾದ ಸುಖದ ಪರಿಚಯ ಮಾಡಿಕೊಳ್ಳಬೇಕಾಗಿದೆ. ಅದು ನಿಜವಾದ ಸುಖದ ಪರಿಚಯ ಮಾಡ್ಕೋಬೇಕಾದ್ರೆ ಸುಖ ಎಲ್ಲದ? ನಿಜವಾದ ಸುಖದ ಪರಿಚಯ ಮಾಡ್ಕೋಬೇಕಾದ್ರೆ ಸುಖ ಎಲ್ಲದ? ನಿಮ್ಮಲ್ಲೇ ಸುಖ ಅದ, ನಿಮ್ಮಲ್ಲೇ ಸುಖ ಅದ, ನಮ್ಮಲ್ಲೇ ಸುಖ ಅದ. ಅದಕ್ಕೆ ಸುಖ ನಮ್ಮಲ್ಲಿಯೇ ಇದೆ. ಮತ್ತೆ ಹೊರಗಾದೇನು ಸುಖ? ಸುಖ ಹೊರಗೆಲ್ಲರ ಆದ ಏನು? ಹೊರಗೆ ಎಲ್ಲಿ ಇಲ್ಲ. ವೇದಾಂತ ಸಿದ್ಧಾಂತದ ಪ್ರಕಾರ ಹೊರಗೆ ಎಲ್ಲಿ ಸುಖ ಇಲ್ಲ. ಸುಖ ಇರೋದು ನಿಮ್ಮೊಳಗೆ ಆದ. ಪ್ರಿಯ ಆನಂದ, ಮೋದಾನಂದ, ಪ್ರಮೋದಾನಂದ. ಯಾವನೋ ಒಬ್ಬನು ಯಾವುದೋ ಒಂದು ಊರಿಗೆ ಹೋಗಿರ್ತಾನ, ಹಳ್ಳಿ ಊರಿಗೆ. ಅವನಿಗೆ ಮುಂಜಾನೆ ಎದ್ದ ಕೂಡಲೇ ಚಹಾ ಕುಡಿದ್ರೆ ನಿತ್ಯ ಕ್ರಿಯೆಗಳು ಚಾಲು ಆಗ್ತಾವ. ಚಹಾ ಇಲ್ಲ ಅಂದ್ರೆ ಅವನಿಗೆ ತ್ರಾಸ ಆಗ್ತದೆ. ಅವ್ರು ಯಾರ್ದ ಮನೆಗೆ ಹೋಗ್ಯಾನ, ಮತ್ತು ಅವನಿಗೆ ಮುಂಜಾನೆ ಚಹಾ ಮಾಡಿಕೊಡೋರು ಯಾರು? ಎಲ್ಲ ಮಲ್ಕೊಂಡಾರ, ನಸಿಕ್ನಾಗ ಎದ್ದು ಹೊರಗೆ ಬಂದ, ಚಹಾ ಬೇಕಾಗ್ಯದ ಅಂತ ವ್ಯಾಕುಲನಾಗಿದ್ದ. ಆ ವ್ಯಾಕುಲನಾದವನಿಗೆ ಮನೆ ಮುಂದೆ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಯಾರನ್ನ ಇನ್ನೊಬ್ಬ ಎದುರು ಬಂದ. ಇಲ್ಲಿ ಎಲ್ಲಿ ಸಿಗ್ತದಪ್ಪ ಚಹಾ? ಸುತ್ತಮುತ್ತ ನೋಡಿದ್ರೆ ಎಲ್ಲಿ ಚಹಾದ ಅಂಗಡಿನೇ ಕಾಣ್ತಾ ಇಲ್ಲ ಅಂತೇಳಿ ವ್ಯಾಕುಲತೆಯಲ್ಲಿ ಇದ್ದ. ಅಲ್ಲಿ ಮುಂದಕ್ಕೆ ಹೋಗ್ರಿ, ಸ್ವಲ್ಪ ರೈಟ್ ಸೈಡ್ ಹೋಗ್ರಿ, ರೋಡಿಗೆ ಒಂದು ಚಹಾದ ಬಂಡಿ ಅದ, ಅಲ್ಲಿ ಚಹಾ ಸಿಗ್ತದ ನೋಡು ಅಂತ. ಯಾವನು ವ್ಯಾಕುಲತೆಯಲ್ಲಿ ತೊಳಲ್ತಾ ಇದ್ದ ಅವನಿಗೆ ಇಂತಲ್ಲಿ ಚಹಾ ಸಿಗ್ತದ ನೋಡು ಅಂತ ಅಡ್ರೆಸ್. ಇನ್ನ ಚಹಾ ಕುಡಿದಿಲ್ಲ, ಚಹಾ ನೋಡಿಲ್ಲ, ಬಂಡಿ ನೋಡಿಲ್ಲ, ಏನು ನೋಡಿಲ್ಲ, ಬರೇ ವಿಳಾಸ ತಿಳಿದ್ರೆ ಸಾಕು. ಅವನಿಗೆ ಖುಷಿ ಆಯ್ತಾ ಇಲ್ಲ? ಚಹಾ ಸಿಗ್ತದನ್ನೋ ಅಡ್ರೆಸ್ ಕೇಳಿದ ಕೂಡಲೇ ಖುಷಿ ಆಯ್ತಾ ಇಲ್ಲ? ಬೇಕು ಅನ್ನೋನಿಗೆ ವಿಳಾಸ ತಿಳಿದ್ರೂ ಖುಷಿ ಆಗ್ತದ ಇಲ್ಲ? ವಿಳಾಸ ತಿಳಿದದ್ದಕ್ಕೆ ಖುಷಿ ಆಯ್ತಾ ಇಲ್ಲ? ಚಹಾದ ಅಂಗಡಿಯಾಗಿಂದು ಕಿಂತಲ್ಲಿ ಸಿಗ್ತದ ಗೊತ್ತಾದ್ರೆ ಖುಷಿ ಆಗ್ತದ ಇಲ್ರಿ? ಚಹಾದ ಅಂಗಡಿ ವಿಳಾಸ ತಿಳಿದ ಮೇಲೆ ಖುಷಿ ಆಗ್ತದ ಇಲ್ಲ? ಎಂತ ಖುಷಿ ಅದು? ವಿಳಾಸ ಕೇಳಿದ ಕೂಡಲೇ ಖುಷಿ ಆಗದ. ಎಂತ ಖುಷಿ?
ಪ್ರಿಯ ಆನಂದ, ಪ್ರಿಯ ಮೋದ ಪ್ರಮೋದ ಹಿಂಗಿರ್ತಾವ. ನನಗೊಂದು ಹುಡುಗಿ ಬೇಕಾಗ್ಯದ, ಮದ್ವಿ ಮಾಡ್ಕೋಬೇಕು, ಹಿಂಗೆ ಓದಿರ್ಬೇಕು, ಹಿಂಗೆ ನೌಕರಿ ಮಾಡ್ತಿರ್ಬೇಕು, ಹಿಂಗೆ ಎತ್ತರ ಇರ್ಬೇಕಂತ ಡಿಸೈನ್. ನನಗೆ ಹುಡುಗ ಬೇಕಾಗ್ಯಾನ, ಹಿಂಗೆ ಇರ್ಬೇಕಂತ ಇಟ್ಕೊಂಡು ಕೂತಿರ್ತಾರ. ಅದು ಹಾಗಿದ್ರೆ ನೋಡ್ಲಕ್ ಹೋಗ್ತೀವಿ, ಇಲ್ಲಂದ್ರೆ ಬ್ಯಾಡ್ ಅಂತಿರ್ತಾರ. ಅದೇ ತರ ಸಿಕ್ಕದ್ ಬಿಡಪ್ಪ ಕಲ್ಲಿ ಅದ ಬಾ ಅಂತಂದೊತ್ನ ಖುಷಿ ಆಗ್ತದಿಲ್ಲ ಅವ್ರಿಗೆ. ನೀ ಹೆಂಗಂತಿ ಕರೆಕ್ಟ್ ಹಂಗೆ ಅದ ನೋಡಪ್ಪ, ಅಂತದೇ ಒಂದ್ ಹೆಣ್ಣದ ಗಂಡ ಅದ ಅಂತ ಹೇಳಿದ ಕೂಡಲೇ ಖುಷಿ ಆಗಿಬಿಡ್ತಾರ. ಹೆಣ್ಣು ನೋಡಿಲ್ಲ, ಗಂಡು ನೋಡಿಲ್ಲ, ಖುಷಿ ಆಯ್ತು. ಇದಕ್ಕೇನಂತಾರ ಅಂದ್ರೆ ಈ ರೀತಿ ಅಂದ್ರೆ ಸಂತೋಷ ಪಡುವ ಆನಂದಕ್ಕೆ ಪ್ರಿಯ ಆನಂದ. ಮುಂದೆ ಚಾದ ಅಂಗಡಿಗೆ ಹೋಗ್ತಾನ, ಹೋಗಿದ್ದವನೇ ಒಂದೇ ಸಲ ಅರ್ಜೆಂಟ್ ಚಾ ಬೇಕಾಗಿರ್ತದ, ಕೊಡಪ್ಪ ಚಾ ಅಂದ್ಬಿಡ್ತಾನ. ಅವ ಏನಂತಾನ ಅಂಗಡಿ ಅವ, ಅಲ್ಲಿ ಏನಾಗಿತ್ತು, ಅವನಿಗೆ ಚಾ ಬೇಕು ಅಂತಂದೊತ್ನಾಗ ಮನೇಲಿಂತ ಹೊರಗೆ ಬಂದಾಗ ಚಾ ಬೇಕು ಅಂದಾಗ ಏನಾಗಿತ್ತು ಅವನಿಗೆ, ಪ್ರತಿಯೊಂದು ಆನಂದದ ಸಮಯದಲ್ಲಿ ನಿಮಗೆ ಸುಖ ಎಲ್ಲದ ಅನ್ನೋದು ಅಡ್ರೆಸ್ ತಿಳ್ಕೋಬೇಕು. ಅದಕ್ಕೆ ಹೇಳಕತ್ತದದು. ಅವನಿಗೆ ಚಾ ಬೇಕು ಅಂತ ಮನೆಗೆ ಹೊರಗೆ ರೋಡಿಗೆ ಬಂದಿದ್ನಲ್ಲ, ಆವಾಗ ಒಂದು ಮನಸ್ಥಿತಿ ಹೆಂಗಿತ್ತು, ಮನಸ್ಸು ಹೊರಗಿತ್ತ ಒಳಗಿತ್ತ? ಹೊರಗಿತ್ತು. ವಿಷಯ ಸಮ್ಮುಖಿ, ಆತ್ಮ ವಿಮುಖಿ, ಅಂತರ್ಮುಖಿ ಇಲ್ಲವ, ವಿಷಯ ಸಮ್ಮುಖಿ. ಹೊರಗ ಇತ್ತು, ಚಾ ಹುಡುಕ್ಲಕತ್ತಿತ್ತು. ಯಾವಾಗ ಅವ ಇಂತಲ್ಲದ ಚಾ ಅಂತ ಹೇಳಿದ್ನಲ್ಲ, ಅವಾಗ ಅದು ಮನಸ್ಸು ಏನಾಯ್ತು, ಅಂತರ್ಮುಖಿ ಆಗ್ತು. ಅಂತರ್ಮುಖಿಯಾಗಿ ಆತ್ಮ ಸಮ್ಮುಖಿ ಆಯ್ತು, ತನ್ನ ಕಡೆ ತಾನು ಹೊಳ್ಳಕ್ಕೆ ಬಿಡ್ತು. ಅದು ಅಂತರ್ಮುಖಿ ಆದಾಗ ಏನಾಯ್ತು, ಯಾವಾಗ ಯಾವಾಗ ಅಂತರ್ಮುಖಿ ಆಗ್ತದ ಆವಾಗ ಅದಕ್ಕೆ ಪರಮಾತ್ಮನ ಪ್ರತಿಬಿಂಬದ ಸುಖ ಆಗ್ತದ. ಒಳಗೆ ಪರಮಾತ್ಮ ಅದನಲ್ಲ, ಅದು ಕನ್ನಡಿ ಪರಮಾತ್ಮನಿಗೆ ಹಿಡದ ಕಡೆ ಹಿಡಿದ್ರ ಆ ಪರಮಾತ್ಮನ ಪ್ರತಿಬಿಂಬ ಅದ್ರಾಗ ಮೂಡ್ತದ, ಮೂಡಿ ಖುಷಿ ಆಗ್ತದ. ಮತ್ತೇನ್ ಮಾಡ್ತದ, ಸ್ವಲ್ಪ ಹೊತ್ತಾದ್ಮೇಲೆ ಕನ್ನಡಿ ಮತ್ತೆ ಬಹಿರ್ಮುಖಿ ಆಗ್ತದೆ. ಮತ್ತೆ ಕನ್ನಡಿ ಬಹಿರ್ಮುಖಿ ಆಗ್ತದ. ಬಹಿರ್ಮುಖಿಯಾಗಿ ಏನ್ ಮಾಡ್ತದ, ಕನ್ನಡಿ ಬಹಿರ್ಮುಖಿಯಾಗಿ ಏನ್ ಮಾಡ್ತದ, ಚಾ ಬೇಕು ಜಲ್ದಿ ಕೊಡಪ್ಪ ಅಂತ ಹೇಳ್ತದ. ಅವಾಗ ಅವ ಏನಂತಾನ, ಅಲ್ಲಿ ಕೂಡಪ್ಪ ಚಾ ಕುದಿಬೇಕು, ಸೋಸಿಕೊಂಡ್ಮೇಲೆ ತಂದು ಕೊಡ್ತೀನಿ, ಅಲ್ಲಿ ಟೇಬಲ್ ಮೇಲೆ ಕೂಡಂತಾನ. ಆ ಟೇಬಲ್ ಮೇಲೆ ಕುಂತಾಗ ಇನ್ನೂ ವ್ಯಾಕುಲತೆ ಹೆಚ್ಚಾಗಿರ್ತದ. ವ್ಯಾಕುಲತೆ ಹೆಚ್ಚಾದಾಗ ಅವನ ಮನಸ್ಥಿತಿ ಹೆಂಗಿರ್ತದ, ಒಳಗಿರ್ತದ ಹೊರಗಿರ್ತದ. ವ್ಯಾಕುಲತೆ ಇದ್ದಾಗ ಚಾ 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 ಅಂತದ್ ಬಡ್ದಾಡ್ತಿರ್ತದ, ಮನಸ್ಸು ಹೊರಗಿರ್ತದ. ನೆಕ್ಸ್ಟ್ ಅವ ಸೋಸಿ ತಂದು ಮುಂದಿಡ್ತಾನಲ್ಲ, ಚಾದ ಕಪ್ ಕೈಯಾಗ ಹಿಡ್ಕೊಂಡನ, ಇನ್ನ ಕುಡ್ದಿಲ್ಲ, ಎಂಗೇಜ್ಮೆಂಟ್ ಆದಂಗ, ಇನ್ನ ಮದುವೆ ಆಗಿಲ್ಲ, ಭೋಗ ಇಲ್ಲ, ಬರೇ ಎಂಗೇಜ್ಮೆಂಟ್ ಇದ್ದಂಗ. ಎಂಗೇಜ್ಮೆಂಟ್ ಆದಾಗ ಒಂದ್ ರೀತಿ ಖುಷಿ ಇರ್ತದಿಲ್ರಿ. ನೌಕರಿ ಹೋಗಿ ಜಾಯಿನ್ ಆಗಿಲ್ಲ, ನೌಕರಿ ಆರ್ಡರ್ ಕೊಟ್ಟಾರಷ್ಟೇ, ಇನ್ನ ಜಾಯಿನ್ ಆಗಿಲ್ಲ. ಅದಕ್ಕೇನಂತಾರ, ಮೋದಾನಂದ. ಮೋದಾನಂದ ಅಂತ. ಕೈಯಾಗ ಚಾದ ಕಪ್ಪದ, ಅದು ರುಚಿ ಹೆಂಗದ ಗೊತ್ತಿಲ್ಲ, ಆದ್ರೂ ಕೈಯಾಗ ಬಂತಲ್ಲ, ಅದಕ್ಕೇನಾಯ್ತು, ಮೋದಾನಂದ. ಮೋದಾನಂದ. ಮೋದಾನಂದದೊಳಗೆ ಏನಾಯ್ತು, ಮನಸ್ಸು ಮತ್ತೆ ಅಂತರ್ಮುಖಿ ಆಯ್ತು. ಅಂತರ್ಮುಖಿಯಾಗಿ ಆತ್ಮ ಸಮ್ಮುಖಿಯಾಗಿ ಆತ್ಮದ ಪ್ರತಿಬಿಂಬ ಅದರೊಳಗೆ ಮೂಡಿ ಅದೇನಾಯ್ತು, ಮೋದಾನಂದ ಅನ್ನಿಸ್ತು. ಮತ್ತೆ ಅದಕ್ಕಿಂತ ಮೊದಲು ಒಂದ್ಸಾರಿ ಆತ್ಮ ಸಮ್ಮುಖಿ ಆದಾಗ ಅದು ವಿಳಾಸ ತಿಳಿದು ಕೂಡಲೇ ಖುಷಿಯಾಗಿತ್ತಲ್ಲ, ಆವಾಗ ಅನುಭವಿಸಿದ್ದು ಅದು ಪ್ರಿಯ ಆನಂದ ಅನುಭವಿಸಿತ್ತು. ಚಾದ ಕಪ್ಪು ಕೈಯಾಗದ, ಸುಡ್ಲಕತ್ತದ, ಸ್ವಲ್ಪ ಆರ ತನಕ ಅವನಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಒಂದ್ ಸ್ವಲ್ಪ ಆರ ತನಕ ಅಲ್ಲೇನಾಯ್ತು, ಮನಸ್ಸು ಕೈಯಾಗ ಕೊಟ್ಟಾಗ ಅಂತರ್ಮುಖಿ ಆಯ್ತು. ಆದ್ರೆ ಇಷ್ಟು ಸುಡೋದೇನ್ ಕುಡಿಬೇಕು ಅಂತೇಳಿ ಟೇಬಲ್ ಮೇಲೆ ಇಟ್ಕೊಂಡು ಕುಂತಾನ. ಅವನಿಗೆ ಮನಸ್ಸಿನ ವ್ಯಾಕುಲತೆ, ಕುಡಿಬೇಕಂದ್ರೆ ಬಾಯಿ ಸುಡ್ಲಕತ್ತದ. ಅದಕ್ಕೇನ್ ಮಾಡ್ಲಕತ್ತಾನ, ಆ ವ್ಯಾಕುಲತೆ ಒಳಗ ಮತ್ತೆ ಮನಸ್ಸು ಬಹಿರ್ಮುಖಿ, ಮತ್ತೆ ಚಂಚಲ. ಯಾವಾಗ ಒಂದು ಗುಟಕ್ಕೆ ಚಾ ಕುಡಿತಾನ, ಕುಡಿದ್ಮೇಲೆ ಅವನಿಗೆ ಭಾರಿ ಖುಷಿ ಆಗಿಬಿಡ್ತದ. ಎಂತ ಚಲೋ ಚಾ ಮಾಡಿ ಕೊಟ್ಟಾನ ನೋಡಪ್ಪ ಅಂತೇಳಿ ಖುಷಿ ಆದಾಗ ಮನಸ್ಸೇನಾಯ್ತು, ಮತ್ತೆ ಅಂತರ್ಮುಖಿ ಆಯ್ತು, ಮತ್ತೆ ಆತ್ಮ ಸಮ್ಮುಖಿ ಆಯ್ತು. ವಿಷಯ ಸಮ್ಮುಖಿ ಆದದ್ದು ಆತ್ಮ ಸಮ್ಮುಖಿ ಆಯ್ತು. ಯಾವಾಗ ಅದು ಆತ್ಮ ಸಮ್ಮುಖಿ ಆಗಿ
ಚಾದು ಭೋಗ ಆಗಿ ಅವನಿಗೇನು ಆನಂದ ಆಯ್ತು, ಆವಾಗ ಪೂರ ಅದಕ್ಕಿಂತ ಮತ್ತೆ ಚಾ ಕುಡಿಯೋದ್ರಾಗ ಏನ್ ಖುಷಿ ಆಗಿರ್ತದ ಅದಕ್ಕಿಂತ ಮ್ಯಾಲಿಂದ ಏನಾದ್ರು ಖುಷಿ ಇರ್ಲಕ್ ಸಾಧ್ಯ ಅದ ಚಾ ಕುಡಿಯೋ ವಿಷಯದೊಳಗೆ. ಇಂಥ ಚಂದನ್ ಚಾ ಸಿಕ್ತಲ್ಲಪ್ಪ ಅಂತ ಫುಲ್ ಖುಷಿ ಆತನಲ್ಲ, ಆವಾಗ ಅದು ಪ್ರಮೋದಾನಂದ. ಯಾವಾಗ ಪ್ರಿಯ ಆನಂದ ಅನುಭವಿಸುವಾಗ ಮನಸ್ಸು ಅಂತರ್ಮುಖಿಯಾಗಿ ತನ್ನ ಆತ್ಮದ ಸುಖವನ್ನು ಅನುಭವಿಸಿತು, ಇದಕ್ಕ ಜ್ಞಾನಿಗೆ ಗೊತ್ತಾಗ್ತದೆ. ಇದು ಅಜ್ಞಾನಿಗೆ ಏನ್ ಗೊತ್ತಾಗ್ತದ? ಚಾದ ಅಂಗಡಿ ಅಲ್ಲಿ ಆದ ಅಂತೇಳಿ ಚಾದ ಅಂಗಡಿ ವಿಳಾಸದಿಂದ ಖುಷಿ ಆಗ್ಯದಂತ ಅಜ್ಞಾನಿ ಅಂತಾನ, ಅದು ಅಡ್ರೆಸ್ ಸಿಕ್ಕದಕ್ಕೆ ಖುಷಿ ಆಗ್ಯದಂತ ಅಜ್ಞಾನಿ ಅಂತಾನ. ಅಡ್ರೆಸ್ ಸಿಕ್ಕಾಗ ಮನಸ್ಸು ಅಂತರ್ಮುಖಿಯಾಗಿ ತನ್ನ ಆತ್ಮದ ಪ್ರತಿಬಿಂಬದ ಸುಖ ಅನುಭವಿಸಿ ಅದಂತ ಜ್ಞಾನಿ ಹೇಳ್ತಾನ. ಮೋದಾನಂದ ಅನ್ನುವ ಸಮಯದಲ್ಲಿ ಚಾದ ಕಪ್ಪು ಕೈಯಾಗಿ ಹಿಡಿದದ್ದಕ್ಕೆ ಖುಷಿ ಪಟ್ಟನ ಅಂತ ಅಜ್ಞಾನಿ ಹೇಳ್ತಾನ. ಜ್ಞಾನಿ ಹೇಳ್ತಾನ ಚಾದ ಕಪ್ಪು ಕೈಯಾಗಿ ಸಿಕ್ಕಾಗ ಆ ಚಾದ ಕಪ್ಪು ಸಿಕ್ಕತಲ್ಲ ಅಂತ ಮನಸ್ಸೇನಾಯ್ತು, ನಿಶ್ಚಿಂತೆಯಾಗಿ ಒಂದು ಕ್ಷಣ ಅಂತರ್ಮುಖಿ ಆಯ್ತು. ಅಂತರ್ಮುಖಿಯಾಗಿ ಆತ್ಮದ ಪ್ರತಿಬಿಂಬ ತನ್ನೊಳಗೆ ಮೂಡಿಸಿಕೊಂಡದ್ದಕ್ಕೆ ಅದು ಆತ್ಮ ಸುಖ ಅನುಭವಿಸ್ತಲ್ಲ. ಆ ಮೋದಾನಂದದೊಳಗ ತನ್ನ ಸುಖವನ್ನು ತಾನೇ ಅನುಭವಿಸದ. ಚಾದ ಕಪ್ಪಲಿಂತ ಸುಖ ಆಗಿಲ್ಲ, ತನ್ನ ಸುಖವನ್ನು ತಾನೇ ಅನುಭವಿಸದ. ವಿಳಾಸದಲ್ಲಿಂತ ಸುಖ ಆಗಿಲ್ಲ, ತನ್ನ ಆನಂದ ತಾನೇ ಅನುಭವಿಸದ. ಮುಂದೆ ಚಾ ಕುಡಿದ ಮೇಲೆ ಖುಷಿ ಆಯ್ತಲ್ಲ, ಚಾ ಕುಡಿದಾಗ ಮನಸ್ಸು ಬಹಿರ್ಮುಖಿ ಇದ್ದದ್ದು ಚಾ ಕುಡಿದಾಗ ಒಂದು ಕ್ಷಣ ಕಣ್ಣು ಮುಚ್ಚಿ ಬಿಡ್ತದ. ಕಣ್ಣು ಮುಚ್ಚಿ ಅಂತರ್ಮುಖಿ ಆಗಿಬಿಡ್ತದೆ. ಎಂತ ಚಾ ಸಿಕ್ತಲ್ಲಪ್ಪ, ಎಷ್ಟು ಚಲೋ ಅದಲ್ಲ ಅಂತ ಹೇಳಿ ಅಂತರ್ಮುಖಿಯಾಗಿ ಏನಾಯ್ತು, ತನ್ನ ಸುಖ ತಾನೇ ಅನುಭವಿಸದ. ಈಗ ಪ್ರಿಯ ಆನಂದ, ಮೋದಾನಂದ, ಪ್ರಮೋದಾನಂದದೊಳಗ ಮನಸ್ಸು ಅಂತರ್ಮುಖಿಯಾಗಿ ತನ್ನ ಆತ್ಮ ಸುಖವನ್ನು ತಾನು ಅನುಭವಿಸದೆ ಹೊರತು ಅಜ್ಞಾನಿ ಏನ್ ಹೇಳ್ತಾನ, ಚಾದಲಿಂತ ಸುಖ ಆಗ್ಯದ ಅಂತಾನ. ಚಾದಾಗ ಸುಖ ಆದೋ, ತನ್ನ ಆತ್ಮದಾಗ ಸುಖ ಆದೋ. ಚಾ ಕುಡಿಯುವಾಗ ತನ್ನ ಆತ್ಮದ ಸುಖ ಅನುಭವಿಸ್ಯಾನೋ ಏನು ಚಾದ ಸುಖ ಅನುಭವಿಸ್ಯಾನೋ? ತನ್ನ ಆತ್ಮದ ಸುಖ ತಾನು ಅನುಭವಿಸ್ಯಾನ. ಅದು ಚಾ ಏನದ ಒಂದು ಪ್ರೇರಕ ಅಷ್ಟೇ. ಅದಕ್ಕೆ ಈ ಒಂದು ಸೂತ್ರ ಏನ್ ಕೊಟ್ರು, ನಮ್ಮ ನಿಜವಾದ ಸುಖ ನಮ್ಮಲ್ಲಿಯೇ ಇದೆ, ಅದು ಹೊರಗೆ ಇಲ್ಲ. ಸ್ಪಷ್ಟವಾಗಿ ತಿಳ್ಕೊಂಡ ಮೇಲೆ ಮತ್ತ ಏನರೇ ಡೌಟ್ ಇದ್ರೆ ಸ್ವಚ್ಛ ಮಾಡ್ಕೋಬೇಕು. ಮಾಡಿ ನಿಶ್ಚಯ ಜ್ಞಾನ ಮತ್ತೊಂದ್ಸಾರಿ ಈ ವಿಷಯ ಚರ್ಚೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆ ರೀತಿ ತಿಳ್ಕೋಬೇಕು. ಇದು ಬುಕ್ಕಿನ 10 ವರ್ಷ ಹೋಗ್ಲಿ, ಓದೋದು ಇನ್ನ ಟೈಮ್ ತಗೊಳ್ಳಿ, ಬೇಕಾದಷ್ಟು ಲಾಂಗ್ ಹೋಗ್ಲಿ. ಈಗ ಹೊರಗ್ಲಿಂತ ಎಲ್ಲಿಂತಾರೆ ಸುಖ ಆಗ್ಯದ ಅನ್ನಂಥದ್ದು ಭ್ರಾಂತಿ ಹೋಗಿ ನನ್ನ ಒಳಗಿನ ಸುಖನೇ ನನಗಾಗ್ಯದ. ಕಳೆದ ಹೋದ ಮಗು ಕೈಗೆ ಸಿಕ್ಕಾಗ ತನ್ನ ಮನಸ್ಸು ಅಂತರ್ಮುಖಿಯಾಗಿ ಆತ್ಮ ಸುಖ ಅನುಭವಿಸದ. ಆ ಮಗುವಿಲಿಂದ ಸುಖ ಸಿಕ್ಕದಂತ ನಾವು ಅನ್ಕೋತೀವಿ. ಎತ್ತು ಗಾಡಿ ಏನೇನೋ ಕಳೀತಿರ್ತಾವಪ್ಪ, ಕಳೆದದ್ದು ಎಲ್ಲೋ ಆದ ಅಂತೇಳಿ ಗೊತ್ತಾಯ್ತು ಅಂತಂದ್ರ ಪ್ರಿಯ ಸುಖ. ಅಲ್ಲಿ ಹೋಗಿರಿ ಕೈಗೆ ಸಿಕ್ಕದ ಅಂದ್ರೆ ಕಣ್ಣಲ್ಲೇ ನೋಡ್ಲಕತ್ತೀರಿ ಅಂತಂದ್ರ ಮೋದ ಸುಖ. ಅದನ್ನ ಕೈಯಾಗಿ ತಗೊಂಡ್ರಿ ಅಂತಂದ್ರ ಪ್ರಮೋದ ಸುಖ. ಭೋಗ ಅದು ನಿಮ್ಮ ಕೆಲಸಕ್ಕೆ ಮತ್ತೆ ನಿಮ್ಮ ಕೆಲಸಕ್ಕೆ ಉಪಯೋಗ ಮಾಡ್ಕೋತಿರಲ್ಲ, ಗಾಡಿ ತಗೊಂಡು ಓಡಾಡೋದು, ಮತ್ತೆ ಎತ್ತುಗಳು ತಗೊಂಡು ಒಕ್ಕಲ್ತನ ಮಾಡೋದು, ಅದೆಲ್ಲ ಭೋಗ, ಅದೆಲ್ಲ ಪ್ರಮೋದಾನಂದ. ನೀವು ಏನು ಆನಂದ ಅನುಭವಿಸ್ಲಿಕ್ಕತ್ತೀರಿ ಆ ಎಲ್ಲ ಆನಂದಗಳು ನಿಮ್ಮ ಆತ್ಮದ ಸುಖಗಳೇ ಹೊರತು ಹೊರಗೇನು ಅಲ್ಲ. ಹೊರಗೆಲ್ಲಿ ಸುಖ ಇಲ್ಲ, ನಮ್ಮ ಒಳಗೆ ಇದೆ. ನಮಗೆ ಆಗುವ ಸುಖವೇನಿದೆಯೋ ಅದು ಹೊರಗಿನ ವಿಷಯಗಳಿಂದ ಆಗುವಂಥದ್ದು. ಏನಾದರೂ ಒಂದು ನಮಗೆ ಇಷ್ಟವಾದ ಪದಾರ್ಥವನ್ನು ನೋಡಿದೆವೋ, ಒಳ್ಳೆಯ ಉತ್ತಮವಾದ ಗಾಯನ ಕಥಾ ಮೊದಲಾದವುಗಳನ್ನು ಕೇಳಿದೆವು, ಸುಗಂಧ ಮೂಸಿ ನೋಡಿದೆವು, ರುಚಿ ಸವಿದೆವು, ಎಲ್ಲ ಹೊರಗಿನವು. ಆದರೆ ತನ್ನ ಒಳಗೆ ಇರುವ ಸುಖ ಅದು ಈ ವಿಷಯಗಳ ಪರಾಧೀನ ಅಲ್ಲ. ಈ ವಿಷಯಗಳಿಂದ ಆ ಆನಂದ ಆಗ್ತದಂತಿಲ್ಲ, ಅದು ಸ್ವತಂತ್ರವಾದದ್ದು. ಅದು ವಿಷಯಗಳು ಇಲ್ಲದೆ ಇದ್ದಾಗಲೂ ಅದು ಇರುತ್ತದೆ.
ನಿಮ್ಮೊಳಗಿಂದ ಆತ್ಮ ಹೆಂಗದ? ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಅದಲ್ಲ. ಆ 5 ವಿಶೇಷಣಗಳ ಪೈಕಿ ಅದ ಆನಂದ ರೂಪ ಆತ್ಮ ಏನದಲ್ಲ, ಈ ವಿಷಯ ಇರ್ಲಾರ್ದಾಗನು ಅದು ಆನಂದ ಇರ್ತದೆ. ವಿಷಯ ಇರ್ಲಾರ್ದಾಗನು ಆನಂದ ಅನುಭವಿಸೋದು ಸ್ಯಾಂಪಲ್ಲು ಹೇಳ್ರಿ. ವಿಷಯ ಇರ್ಲಾರ್ದಾಗನು ಆನಂದ ಅನುಭವಿಸುವ ಸ್ಯಾಂಪಲ್ ಎಲ್ಲಿ ಅನುಭವಿಸ್ತೀರಿ? ಸುಷುಪ್ತಾವಸ್ಥೆಯಲ್ಲಿ, ನಿದ್ಯಾಗ. ನಿದ್ದೆ ಒಳಗೆ ಯಾವ ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ. ಅದು ಇಲ್ಲದಾಗ ನೀವು ಆನಂದ ಅನುಭವಿಸ್ತೀರಿ ಅಂತಂದ್ರೆ ವಿಷಯಗಳಿಂದಲೇ ಸುಖ ಆಗ್ತದಂತಿಲ್ಲ, ವಿಷಯ ಇಲ್ಲದೇನು ಸುಖ ಆಗ್ತದ. ಅದಕ್ಕೆ ವಿಷಯಗಳು ಇಲ್ಲದೆ ಇದ್ದಾಗಲೂ ಆ ಆನಂದ ಇರುತ್ತದೆ. ವಿಷಯಗಳು ಇದ್ದಾಗ ಅವಕ್ಕೆ ಸಾಕ್ಷಿಯಾಗಿ ಅದು ಇರುತ್ತದೆ. ವಿಷಯಗಳಿಗೆ ಅದು ಸಾಕ್ಷಿಯಾಗಿರ್ತದೆ ಅಷ್ಟೇ. ಅದನ್ನು ನಾವು ಬಿಟ್ಟಿದ್ದೇವೆ, ಆದ್ದರಿಂದ ನಾವು ದುಃಖಿಗಳಾಗಿದ್ದೇವೆ. ಯಾವುದನ್ನು ಬಿಟ್ಟಿವಿ? ಯಾವುದು ನಮಗೆ ಸುಖ ಕೊಡ್ತದೋ ಅದನ್ನೇ ಬಿಟ್ಬಿಟ್ಟಿವಿ ನಾವು. ಯಾವುದರಿಂದ ನಾವು ಬದುಕಿವಿ? ಈಗ ನಾನು ಯಾವುದರಿಂದ ಮಾತಾಡ್ಲಕತ್ತೀನಿ? ನಾನೀಗ ಮಾತಾಡ್ಲಕತ್ತೀನಿ ಅಂತಂದ್ರೆ ನಾ ಮಾತಾಡೋದ್ರಿಂದ ನನಗೊಂದು ಸಂತೋಷ ಆಗ್ಲಕತ್ತದ. ಸಂತೋಷ ಆಗ್ತಿದ್ರೆ ನಾ ಮಾತಾಡ್ತೀನಿ. ನಾನು ಇವೆಲ್ಲ ಮಾತಾಡಿದ್ರೆ ದುಃಖ ಆಗ್ತಿತ್ತಂದ್ರೆ ನಾನೇಕ್ ಮಾತಾಡ್ತೀನಿ? ಯಾವಾಗ ದುಃಖ ಆಗಂತ ಮಾತಾಡ್ಬೇಕಾದ್ರೆ ಯಾರು ಇಷ್ಟಪಡ್ತಾರ? ನನಗೆ ಇದು ಮಾತಾಡಿದ್ರೆ ಸಂತೋಷ ಆಗ್ತದೆ, ಒಳಗೆ ಅಮೃತ ಉತ್ಪನ್ನ ಆಗ್ತದ ಅಂತ ನಾವು ಮಾತಾಡ್ಲಕತ್ತೀವಿ. ಆದ್ರೆ ಈ ಅಮೃತ ಎಲ್ಲಿಂದ ಉತ್ಪನ್ನ ಆಗ್ಲಕತ್ತದ? ನಮ್ಲಿಂತ ಆಗ್ಲಕತ್ತದ ಏನು ಹೊರಗೆ ಯಾರ್ಲಿಂತ ಆಗ್ಲಕತ್ತದ? ಈಗ ನೀವು ಕೇಳೋದ್ರಿಂದ ಖುಷಿ ಆಗ್ಲಕತ್ತದ. ನಿಮಗೆ ಕೇಳೋದ್ರಿಂದ ಖುಷಿ ಆಗ್ತದಂದ್ರೆ ನಿಮಗೊಳಗೆ ಅಮೃತ ಉತ್ಪನ್ನ ಆಗ್ಲಕತ್ತದ. ಆ ಅಮೃತ ಯಾರಿಂದ ಆಗ್ಲಕತ್ತದ? ಏನ್ ಪಾಠ ಹೇಳೋ ಮಾಸ್ತರ್ಲಿಂತ ಆಗ್ಲಕತ್ತದೋ? ಏನ್ ಈ ಪುಸ್ತಕಲಿಂತ ಆಗ್ಲಕತ್ತದೋ? ಏನ್ ಪುಸ್ತಕ ಬರೆದಂತ ಗ್ರಂಥಕರ್ತೃಗಳಿಂದ ಆಗ್ಲಕತ್ತದೋ? ನೀವು ಅನುಭವಿಸ್ತಾ ಇರೋ ಸುಖ ನಿಮ್ಮಿಂದೆ, ನಾವು ಅನುಭವಿಸ್ತಾ ಇರೋ ಸುಖ ನಮ್ಮಿಂದೆ. ಹೆಂಗದ ಇದು? ಯಪ್ಪ ನಿಮ್ಮ ಕೃಪೆಯಿಂದ ನಾವು ಆರಾಮದೀವಿ. ಏನಿಲ್ಲ, ನಿಮ್ಮ ಕೃಪೆಯಿಂದ ನೀವು ಆರಾಮ, ನಮ್ಮ ಕೃಪೆಯಿಂದ ನಾವು ಆರಾಮ ಅಷ್ಟೇ. ಯಾರ ಕೃಪೆಯಿಂದ ಏನು ಇಲ್ಲ ಇದ್ರಾಗ. ಅದಕ್ಕೆ ಎಲ್ಲ ಹೊರಗಿನವು. ಆದರೆ ತನ್ನ ಒಳಗೆ ಇರುವ ಸುಖ ಅದು ವಿಷಯ ಪರಾಧೀನ ಅಲ್ಲ. ವಿಷಯಗಳು ಇಲ್ಲದೆ ಇದ್ದಾಗಲೂ ಅದು ಇರುತ್ತದೆ. ವಿಷಯಗಳು ಇದ್ದಾಗ ಅವಕ್ಕೆ ಸಾಕ್ಷಿಯಾಗಿ ಅದು ಇರುತ್ತದೆ. ಅದನ್ನು ನಾವು ಬಿಟ್ಟಿದ್ದೇವೆ, ಅದನ್ನ ಮರ್ತು ಬಿಟ್ಟಿವಿ. ಅದನ್ನು ಮರ್ತಕ್ಕೆ ಈಗೇನಾಗ್ತದ? ಆ ಪರಮಾತ್ಮನನ್ನೇ ಮರೆತು ಪರಮಾತ್ಮನ ಸುಖ ಅನುಭವಿಸ್ತೀನಿ ಅಂತಂದ್ರೆ ಅದು ಸುಖ ಹೆಂಗಾಗ್ತದೆ? ದುಃಖನೇ ಆಗ್ತದೆ. ಈಗ ಕಲ್ಯಾಣಪ್ಪ ಅವ್ರ ಮನೆಗೆ ಹೋಗಿ ಕಲ್ಯಾಣಪ್ಪಗೆ ಮಾತಾಡಿಸ್ಲಾರ್ದೆ ನಾವು ಏನ್ ನಮ್ಮ ಕೆಲಸ ತಕೊಂಡು ಬಂದ್ರೆ ಹೆಂಗಿರ್ತದ? ಅಲ್ಲಿ ಅವ್ರ ಮನೆಗೆ ಒಂದೇನೋ ಕೆಲಸ ಇತ್ತಪ್ಪ, ಹೋಗಿವಿ. ಅವ್ರಿಗೆ ಮನಿ ಯಜಮಾನ್ರಿಗೆ ಮಾತನಾಡಿಸ್ಲಾರ್ದೆ ಹಂಗೆ ಬಂದ್ರೆ ಹೆಂಗಿರ್ತದ? ಹಂಗ ಈ ಜಗತ್ತಿನ ಯಜಮಾನ ಈಶ್ವರ ಪರಮಾತ್ಮ ಅವನನ್ನು ನೆನೆಸ್ಲಾರ್ದೆ ಬರೀ ನಾವು ಇಲ್ಲಿ ವಿಷಯ ಭೋಗ ಅನುಭವಿಸಿ ಈ ಭೋಗಿಸ್ಲಿಕ್ಕೆ ನಮಗೆ ಶಕ್ತಿ ಕೊಟ್ಟವ್ರು ಯಾರು? ಆ ಭೋಗ ವಸ್ತುಗಳ ಮಾಲೀಕರು ಯಾರು? ಈ ಯಾವ ಅರಿವಿರ್ಲಾರ್ದೆ ಪ್ರಾಣಿಗಳ ಗತ್ಲೆ ಬದುಕಿವಾದ್ರೆ ಮತ್ತೆ ಸುಖ ಆಗ್ತದ, ದುಃಖ ಆಗ್ತದ. ಅದಕ್ಕೆ ದುಃಖಿಗಳು ಯಾಕಾಗಿವೆ ಅಂತಂದ್ರೆ ಪರಮಾತ್ಮನನ್ನು ನೆನೆಸಲಾರ್ದಕ್ಕೆ. ಇದರ ಪರಿಮಾರ್ಜನ ಮಾಡಿಕೊಳ್ಳಬೇಕಾಗಿದೆ. ಇದನ್ನು ನಾವು ಸರಿಯಾಗಿ ತಿಳ್ಕೋಬೇಕಾಗಿದೆ. ಏನದಪ್ಪ, ಇದನ್ನು ಅರ್ಥ ಮಾಡ್ಕೋಬೇಕಾಗ್ಯದ. ಅದನ್ನೇ ಶಾಸ್ತ್ರಗಳು ಹೇಳುತ್ತವೆ. ಅದಕ್ಕೆ ಮುಕ್ತಿ, ಮುಕ್ತ ಸ್ಥಿತಿ ಎಂದು ಹೆಸರು. ಮುಕ್ತಿ ಎಂದರೆ ಇದನ್ನು ಬಿಡುವುದು ಮತ್ತು ಎರಡನೇದೇನು ಅಲ್ಲ. ನಾವು ಯಾವುದಕ್ಕೆ ಸುಖ ಎಂದು ತಿಳಿದಿದ್ದೇವೆ ಅದು ಸುಖ ಅಲ್ಲ ಎಂದು ಗೊತ್ತು ಮಾಡಿಕೊಂಡರೆ ಆಯಿತು. ಆದ್ದರಿಂದ ನಿನಗೆ ಮುಕ್ತಿಯಾದಂತೆ ಆಯಿತು. ಮುಕ್ತಿ ಎಂದೊಡನೆ ಯಾವುದೋ ಒಂದು ಜಾಗದಲ್ಲಿ ಇದೆ, ದಿಲ್ಲಿ ಇದ್ದಂತೆ ಮತ್ತೊಂದು ದೂರದ ಯಾವುದೋ ಒಂದು ಊರಿನ ಸ್ಥಳದಂತೆ ಇದೆ, ಅಲ್ಲಿಗೆ ಹೋಗಬೇಕು ಅಂದರೆ ಮುಕ್ತರಾಗುತ್ತಾರೆ ಎಂದೇನು ಭಾವಿಸುವುದು ಅದೆಲ್ಲ ಸುಮ್ಮನೆ ಅಪ್ರಬುದ್ಧರ ಮಾತಾಡೋ ಮಾತು. ಸತ್ತ ಮೇಲೆ ಸ್ವರ್ಗ ಅವೆಲ್ಲ ಮಾತಾಡ್ತಾರಲ್ಲ, ಅವೆಲ್ಲ ಅಪ್ರಬುದ್ಧರ ಆಡೋ ಮಾತುಗಳು. ಅಲ್ಲಿ ಹೋಗುವುದು ಇಲ್ಲ, ಬರುವುದು ಇಲ್ಲ, ಹಿಡಿಯುವುದು ಇಲ್ಲ, ಬಿಡುವುದು ಇಲ್ಲ, ಕಲ್ಪನೆಯೇ ಇಲ್ಲದೆ ಇದ್ದ ಸ್ಥಿತಿಯೇ ಮುಕ್ತಿ. ಯಾವ ಕಲ್ಪನೆಗಳು? ಇಂಥವೆಲ್ಲ ಕಲ್ಪನೆ
ಇಲ್ಲದಂತ ಸ್ಥಿತಿ. ಎರಡನೇದೇನೂ ಅಲ್ಲ. ಏನು ತಿಳ್ಕೊಬೇಕಂತ ಹೇಳಿದ್ರು, ವಿಷಯ ಸುಖನೇ ನಿಜವಾದ ಸುಖ ಅಂತೇನು ನಿಂಬಲ್ಲಿ ಅಭಿಪ್ರಾಯ ಅದ, ಅದನ್ನ ಬಿಡ್ರಿ, ಅದೇ ಮುಕ್ತಿ. ಅಜ್ಞಾನ ವಿಷಯ ಸುಖನೇ ನಿಜವಾದ ಸುಖ ಅಂತೇಳಿ ನಮ್ದೇನು ಅಜ್ಞಾನ ಅದಲ್ಲ, ಆ ಅಜ್ಞಾನವನ್ನ ನಾವು ತ್ಯಾಗ ಮಾಡಿದರೆ ಅದೇ ಮುಕ್ತಿ. ವಿಷಯಾಭಿಲಾಷೆ ಉಳ್ಳವನಿಗೆ ಕಲ್ಪನಾರಹಿತ ಸ್ಥಿತಿಯನ್ನು ಕಿವಿಯಿಂದ ಕೇಳಲಿಕ್ಕೆ ಸಹನವಾಗಲಿಕ್ಕಿಲ್ಲ. ಅವ ವಿಷಯದಲ್ಲಿ ಮುಳುಗಿದವನಿಗೆ ಇವೇನಾರ ಸುದ್ದಿ ಹೇಳಕ್ಕಾದ್ರೆ ಅವನಿಗೆ ಸಹನೇನೂ ಇಲ್ಲ, ಅದು ಕೇಳಕ್ ಇಂಟ್ರೆಸ್ಟ್ ಬರಲ್ಲ, ಅವನಿಗೆ ಸಹನೇನೂ ಇಲ್ಲ. ಅಂತವನಿಗೆ ಅವು ಹೇಳಕ್ ಹೋಗಬಾರ್ದು. ಕಲ್ಪನೆ ಇಲ್ಲ ಎಂದ ಮೇಲೆ ಅಲ್ಲಿ ಸುಖವಾದರೂ ಇದೆ ಎಂದು ನೀವು ಹೇಗೆ ಹೇಳುತ್ತೀರಿ? ಮತ್ತು ಅಬದ್ಧ ಮಾತು ಆಡುತ್ತಾ ಮತ್ತೆ ಮೊದಲಿನ ಸ್ಥಿತಿಗೆ ಬರುತ್ತಾನೆ. ಅವನು ಯಾವನು ವಿಷಯ ಭೋಗಾಸಕ್ತ ಇರ್ತಾನ, ಅವನಿಗೆ ನಾವೇನಾರೇ ಭಾಳ ಮೈ ಮೇಲೆ ಬಿದ್ದು ಹೇಳಕ್ ಹೋದೆವು ಅಂತಂದ್ರ ಅವ ಕೇಳದಂಗೆ ನಾಟಕ ಮಾಡ್ತಾನ, ಮತ್ತು ಹಳ್ಳಿ ಎಲ್ಲಿಗೆ ಬರ್ಬೇಕು ಅಲ್ಲಿಗೆ ಬರ್ತಾನ. ಮತ್ತೆ ಮೊದಲಿನ ಹಾಗೆ ತಪ್ಪುಗಟ್ಟೆ ಮಾಡುತ್ತಾನೆ. ನಿಜವಾದ ಸುಖ ಎಂದರೆ ನಿರ್ವಿಕಲ್ಪ ಸುಖ. ಈ ನಮ್ಮಲ್ಲಿ ನಿರ್ವಿಕಲ್ಪ ಸುಖ ಅಂದ್ರೆ ನಮಗೆ ಸುಖದ ಕಲ್ಪನೆ ಯಾವುದು? ಶಬ್ದ ಸುಖ, ಸ್ಪರ್ಶ ಸುಖ, ರೂಪ ಸುಖ, ಗಂಧ ಸುಖ, ರಸನ ಸುಖ. ಈ ಕಲ್ಪನೆಗಳನ್ನು ಬಿಡಬೇಕಷ್ಟೆ. ನಿರ್ವಿಕಲ್ಪ ಸುಖ ಅದನ್ನು ನೀವು ಹೇಗೆ ಹೇಳುತ್ತೀರಿ ಅನ್ನುತ್ತೀರಾ? ನಾವೇಕೆ ಹೇಳಬೇಕು? ಅದು ನೀನೇ ಹೇಳುತ್ತಿ. ಒಂದು ಪ್ರಶ್ನೆ ನೀನು ಕೇಳಿದರೆ ನೀನೇ ಹೇಳುತ್ತಿ. ಅದು ಇದ್ದೇ ಇದೆ, ಆದರೆ ಅದರ ಕಡೆಗೆ ಯಾರು ಲಕ್ಷ್ಯ ಕೊಟ್ಟಿಲ್ಲ. ಇನ್ನ ಹೇಳಿದ್ರಲ್ಲ ನಾಗರತ್ನಂ ಅವರು, ಅದೇ ಏನಂದ್ರೆ ಗಾಢ ನಿದ್ರೆಯಲ್ಲಿ ನೀನೇನಾದರೂ ಉಣ್ಣುತ್ತೀಯ, ತಿನ್ನುತ್ತೀಯ ಅಂತ ಕೇಳಬೇಕು. ಏನಾದರೂ ಮಾಡುತ್ತೀಯ, ಅಲ್ಲಿ ಏನು ಇದೆ? ಏನೇನು ಇಲ್ಲ. ಹಾಗಾದರೆ ಇದಾವುದು ಏನೂ ಇಲ್ಲದಿದ್ದರೆ ನಿದ್ರೆಯನ್ನೇಕೆ ಮಾಡುತ್ತೀ? ನಿದ್ರೆ ಒಳಗ ನಿರ್ವಿಕಲ್ಪ ಸುಖ ಆದಂತೆ ನಿದ್ದೆ ಮಾಡ್ತೀವಿ. ಹಾಸಿಗೆ ಹಾಸ್ಕೊಂಡು ನಿದ್ದೆ ಮಾಡ್ಬೇಕತ್ತು ಆದಾಗ ದುಃಖ ಆತಿತ್ತಂದ್ರೆ ನಿದ್ದೆ ಯಾರು ಮಾಡ್ತಾರೆ? ನಿದ್ದೆಗೆ ಸುಖ ಆದತ್ತೆ ಎಲ್ಲರೂ ಹಾಸ್ಕೊಂಡು ಹೋಗ್ತಾರೆ ಸುಖ ಅನುಭವಿಸ್ಲಕ್ಕ. ಕಣ್ಣು ತೆರೆದು ಸ್ವಸ್ಥವಾಗಿ ಕೂಡಬೇಕು. ಯಾಕಂದರೆ ಈ ಜಗತ್ತಿನಲ್ಲಿ ಅನೇಕ ಸುಖ ಇದೆ ನೋಡು, ಬೇಕಾದಷ್ಟು ಸಾಮಾನುಗಳಿವೆ, ಅವುಗಳನ್ನೇ ಹಿಡಿದುಕೊಂಡು ಸುಮ್ಮನೆ ಕೂಡಬೇಕಾಗಿತ್ತು. ನೀನು ಮಲಗಿದ್ದೇಕೆ? ಹೆಂಗದ ಕ್ವಶನ್ ಇದು? ಹೌದಪ್ಪ, ನಿನಗ ವಿಷಯ ಸುಖಗಳೇ ನಿನಗೆ ಸುಖ ಇದ್ದು ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳಲ್ಲೇ ಸುಖ ಆದತ್ತ ನಿನಗೆ ಕಲ್ಪನೆ ಆದ ಅಂತಂದ್ರೆ ಅವುಗಳನ್ನೇ ಹಿಡ್ಕೊಂಡು 24 ತಾಸು ನೀನು ಇರ್ಬೇಕಿತ್ತು. ಮಕ್ಕೋತ್ಯಾಕ? ಅವ್ರು ಕೇಳಕ್ ಕ್ವಶನ್, ಯಾಕೆ ಮಕ್ಕೋತ್ಯಪ್ಪ ನೀನು? ಸುಮ್ಮನೆ ಅವೇ ಹಿಡಿದುಕೊಂಡು ಕೂಡಬೇಕಿತ್ತು. ನೀ ಮಲಗಿದ್ದೇಕೆ ಅಂದ್ರೆ ಇವೆಲ್ಲವುಗಳಿಂದ ಮುಕ್ತವಾದರೆ ನನಗ ಒಂದು ನಿರ್ವಿಕಲ್ಪ ಸುಖ ಸಿಗ್ತದಂತ ನಿನಗೆ ಗೊತ್ತಿದ್ದಕ್ಕೆ ಮಕ್ಕೋತಿ. ಹೌದಾ ಇಲ್ಲ? ಅದಕ್ಕೆ ನೀ ಮಲಗಿದ್ದೇಕೆ? ಅದೇನು ಕೆಲಸ ಇಲ್ಲ, ಅದು ನಮಗೆ ಬೇಕೇ ಬೇಕು, ಅತ್ಯಂತ ಅವಶ್ಯವಾದದ್ದು. ಮಲ್ಕೊಂಡು ನಿದ್ದೆ ಮಾಡಿ ಆ ಸುಖ ಅನುಭವಿಸೋದು ನಮಗೆ ಬಹಳ ಅವಶ್ಯಕತೆ ಅದ. ನಿದ್ದೆ ಇರಲಾರ್ದ ಒಂದು ಪರಿಸ್ಥಿತಿ ಮರುದಿನ ಹೆಂಗಿರ್ತದ? ಬುದ್ಧಿನೂ ಇರಲ್ಲ, ಅವನಿಗೆ ತಲೆ ಕೆಟ್ಟೋಗ್ಬಿಟ್ಟಿರ್ತದ. ಅದಕ್ಕೆ ಅಲ್ಲಿ ನಿನಗೆ ಏನಾದರೂ ಅನಿಸುತ್ತಿದೆಯೇ? ನಿದ್ದೆ ಎತ್ತಿದಾಗ ಏನಾರ ಅನಿಸ್ತದ ನಿನಗ? ಅಲ್ಲಿ ದುಃಖ ಏನಾರ ಅದ ನಿನಗ? ಅಲ್ಲಿ ನಿನಗೆ ಬೇಡವಾದ ದುಃಖವೇನಾದರೂ ಇದೆಯೇ? ದುಃಖ ಎಲ್ಲಿಂದ ಬರಬೇಕು ಸ್ವಾಮಿ? ಅದು ಆರಾಮ. ಅದು ಆರಾಮವೆಂದ್ರೆ 1 ತಾಸು ಹೆಚ್ಚೇ ನಿದ್ರೆ ಮಾಡುತ್ತೇನೆ. ಆ ಸುಖ ಸ್ಥಿತಿ ಅಲ್ಲಿ ಇರದಿದ್ದರೆ ಯಾರು ನಿದ್ರೆ ಮಾಡುತ್ತಲೇ ಇರಲಿಲ್ಲ. ಇದು ಅನುಭವವೇನಲ್ಲ. ಅನುಭವವೆಂದ ಕೂಡಲೇ ಮುಗಿಲ ಕಡೆ ಯಾಕೆ ನೋಡುತ್ತಿ? ಈಗಿದು ಹೇಳಿದ್ದು ನಿನ್ನ ಅನುಭವನೇ ನಿನಗೆ ಹೇಳಕತ್ತೀನಲ್ಲಪ್ಪ. ವಿಷಯಗಳಿಂದಲೇ ಸುಖ ಆಗ್ತದಂತೇಳಿ ನಿನ್ನೊಳಗೆ ಏನದ ಕಲ್ಪನೆ ಅದನ್ನ ಬಿಡು, ಅದರಿಂದ ಮುಕ್ತನಾಗು. ನಿದ್ದೆ ಒಳಗ ಯಾವ ವಿಷಯ ಸುಖ ಇಲ್ಲಂದ್ರೂ
ಹ್ಯಾಂಗ ನೀನು ಆನಂದವಾಗಿರ್ತಿದಿ, ಎದ್ದಾಗ ಎಚ್ಚರಿದ್ದಾಗ ಯಾವ ವಿಷಯ ಸುಖಗಳನ್ನು ಅನುಭವಿಸಲಾರದೆ ಆನಂದವಾಗುವಂತ ಒಂದು ಪ್ರಾಕ್ಟೀಸ್ ಮಾಡಿದಿ ಅಂದ್ರೆ ಅದೇ ಮುಕ್ತ ಸ್ಥಿತಿ. ಅದಕ್ಕೆ ಅನುಭವ ಅಂತಂದ್ರೆ ಮುಗಿದ ಕಡೆ ಯಾಕೆ ನೋಡ್ತೀನಿ, ನೀನು ನಿದ್ದೆ ಮಾಡಿದ ಅನುಭವದಲ್ಲಿಂತೆ ನಿನಗೆ ಆಧ್ಯಾತ್ಮ ಹೇಳ್ತೀನಿ ಬಾ ಇಲ್ಲ ಅಂತ. ಆ ಅನುಭವ ಬರ್ಬೇಕ್ರಿ ಅಂದ್ ಏಕೆ ಅನ್ನುತ್ತಿ? ನಿನಗೆ ಇದ್ದ ಅನುಭವವನ್ನ ಬಿಟ್ಟು ಇನ್ನೊಂದು ಯಾವ ಅನುಭವ ಬೇಕು ನಿನಗೆ? ಗೊತ್ತಿಲ್ಲದ ಅನುಭವಕ್ಕೆ ಕೈ ಹಾಕುತ್ತಿರುವೆ ಅಲ್ಲ, ಯಾಕೆ? ನೀನೇ ಬೇಕಾದಷ್ಟು ಅನುಭವ ಹೊಂದಿದವದಿ, ಇನ್ನೊಂದು ಅನುಭವ ಎದಕ್ಕೆ ಬೇಕು ನಿನಗೆ? ಮಳೆ ನೀರನ್ನು ಬಿಟ್ಟು ಮಂಜಿನ ನೀರಿಗೆ ಕೈ ಒಡ್ಡಿದರೆ ಅವನಿಗೆ ಏನೆನ್ನಬೇಕು? ನಿತ್ಯವೂ ನೀನು ನಿರ್ವಿಕಲ್ಪ ಸ್ಥಿತಿ ಅನುಭವಿಸುತ್ತಲೇ ಇರುವೆಯಲ್ಲ. ಈಗಿರುವ ಸುಖವೂ ಅಲ್ಲಿಲ್ಲ, ಈಗಿರುವ ದುಃಖವೂ ಅಲ್ಲಿಲ್ಲ. ಇಂಥ ವಿಲಕ್ಷಣವಾಗಿರುವ ಸುಖ ಅದು. ಅಲ್ಲಿ ಇಂದ್ರಿಯಗಳ ಕೆಲಸವಿಲ್ಲ, ವಿಷಯಗಳ ದರ್ಶನವಿಲ್ಲ, ಅವುಗಳ ಸ್ಪರ್ಶ ಇಲ್ಲ, ಆದರೆ ಆರಾಮ ಇದೆ. ಇಷ್ಟು ಮಾತ್ರ ನಿಜ. ಇಷ್ಟನ್ನಾದರೂ ಒಪ್ಪುತ್ತೀರೋ ಇಲ್ಲವೋ? ಇಷ್ಟು ಒಪ್ಪಿದರೆ ಎಷ್ಟೋ ಒಪ್ಪಿದ ಹಾಗಾಗುತ್ತದೆ. ಅದಕ್ಕೆ ವಿಷಯ ಭೋಗಗಳು ಮತ್ತು ಇಂದ್ರಿಯ ವ್ಯವಹಾರಗಳು ಇವು ನಮಗೆ ಬಂಧನಕಾರಿ. ಈ ಭೋಗಗಳು ಎಷ್ಟರ ಮಟ್ಟಿಗಿರ್ಬೇಕಂದ್ರ ಈ ದೇಹದ ಯಾತ್ರೆ, ಹುಟ್ಟಿನಿಂದ ಸಾವಿನ ತನಕ ಈ ದೇಹ ಏನು ಯಾತ್ರೆ ಮಾಡ್ಲಕತ್ತದಲ್ಲ, ಇದರ ನಿರ್ವಹಣೆಗಾಗಿ ಏನು ಅವಶ್ಯಕತೆ ಇದೆಯೋ ಅಷ್ಟನ್ನೇ ನಾವು ಭೋಗಿಸಬೇಕು. ಅಷ್ಟನ್ನೇ ಭೋಗಿಸಿ ಅಷ್ಟರ ಮಟ್ಟಿಗೆ ನಾವು ಸಂಕ್ಷಿಪ್ತವಾದಂತ ಭೋಗ ಇಟ್ಟುಕೊಂಡು ಅಪಾರವಾದಂತ ಆಧ್ಯಾತ್ಮಿಕ ಆನಂದ ಅನುಭವಿಸಬೇಕು. ನೀವೇನು ಆಧ್ಯಾತ್ಮಿಕ ಆನಂದ ಅನುಭವಿಸಿದ ಅಮೃತ ನಿಮ್ಮೊಳಗೇನು ಉತ್ಪನ್ನ ಆಗ್ತದ, ಅದು ಜನ್ಮಾಂತರಗಳಲ್ಲಿ ನಿಮ್ಮ ಜೊತೆಗೆ ನಿಮ್ಮ ಆಸ್ತಿಯಾಗಿ ಬರ್ತದ. ಅದು ಶಾಶ್ವತವಾದ ಆಸ್ತಿ. ವಿಷಯ ಸುಖಗಳಿಂದ, ಈ ವಸ್ತು ಸಂಗ್ರಹದಿಂದ ಆಸ್ತಿ ಪಾಸ್ತಿ ವಿಷಯ ಭೋಗ ಮಾಡಿದ್ದು ಇದು ಏನಿದ್ರು ಈ ದೇಹ ತನ್ನ ಜೀವ ಕಳ್ಕೋತು ಅಂತಂದ್ರ ಅವೆಲ್ಲ ಓಸು ಇಲ್ಲೇ ಉಳಿತಾವ. ಎಲ್ಲ ಅವುಗಳಿಂದ ಮಾಡಿದ ಸಾಧನೆಗಳೆಲ್ಲ ಈ ಕಡೆ, ನಾವು ಆ ಕಡೆ. ಉಸಿರು ಇರೋ ತನಕ ಇವು ಒಂದಿಷ್ಟು ಇರ್ತಾವ, ಉಸಿರು ಹೋಯ್ತಂದ್ರೆ ಇವಕ್ಕ ನಮಗೆ ಸಂಬಂಧ ಇಲ್ಲ. ಆದರೆ ನೀವೇನಿದೆ ನಿರ್ವಿಕಲ್ಪ ಆನಂದ ಅನುಭವಿಸಿದ ಅಮೃತತ್ವ ಏನದಲ್ಲ, ಆ ಅಮೃತತ್ವ ಶಾಶ್ವತವಾಗಿ ಜನ್ಮ ಜನ್ಮಾಂತರಕ್ಕೆ ನಮ್ಮ ಜೊತೆಗೆ ಬರ್ತದ. ಹಿಂದಿನ ಜನ್ಮದಲ್ಲಿ ಅಂತ ಅಮೃತ ಸಾಧನೆ ಮಾಡಿದ ಅಮೃತ ಪುತ್ರರಿಗೆ ಮಾತ್ರ ಇಂಥ ಶುದ್ಧ ಬ್ರಹ್ಮಜ್ಞಾನ ಪೀಠದಲ್ಲಿ ಕುಳಿತು ಈ ಆತ್ಮಜ್ಞಾನ ಕೇಳುವಂತ ಭಾಗ್ಯ ಸಿಗ್ತದ. ಇಲ್ಲಿ ಕೇಳೋರು ಯಾವ ಮಹರ್ಷಿಗಳಿಗಿಂತ ಕಡಿಮೆ ಅಲ್ಲ, ಯಾವ ಋಷಿಗಳಿಗಿಂತ ಕಡಿಮೆ ಅಲ್ಲ, ಯಾವ ಮುನಿಗಳಿಗಿಂತ ಕಡಿಮೆ ಅಲ್ಲ. ಅಂತ ಪುಣ್ಯವಂತರಿಗೆ ಮಾತ್ರ ಇಂಥ ಸಾಧನೆ, ಶುದ್ಧಿ, ಸಿದ್ಧಿ, ಪ್ರಸಿದ್ಧಿ. ಇದರ ಮುಂದಿನ ಭಾಗ ಮತ್ತೆ ವಿಚಾರ ಮಾಡೋಣ. ಪ್ರಕಾಶ್ ಕಂಬಿ ಅವರು ಬಸ್ನಾಗಿದ್ದೀರಾ ಏನು? ಬಂದಿರ ಮನೆಗೆ? ಬಂದಿರ? ಏನ್ ಮುಂದಿನ ಜಗ್ತೀರಾ, ಏನ್ ಸಾಕ್ ಮಾಡ್ತೀರಾ, ಏನ್ ಮಾಡ್ತೀರಾ? ಮೇಡಮ್ ಟೀಚರ್ ಏನಂತಾರ ನೋಡ್ರಿ, ಹೆಡ್ ಮಾಸ್ಟರ್, ಪ್ರಿನ್ಸಿಪಲ್ ಮೇಡಮ್. ಏನ್ ಇದೇನಾರು ಉಪಯೋಗ ಆಯ್ತು ಈಗ ಹೇಳಿದ್ದು? ಎಲ್ಲ ಗೊತ್ತಿದ್ದದ್ದೇ ಅದ, ಒಂದ್ ಸ್ವಲ್ಪ ಒತ್ತಿ ಹೇಳಕತ್ತಾರ ಅವ್ರಷ್ಟೇ. ನೀವಿರ್ಲಾರ್ದಾಗ ಒಂದ್ ಸ್ವಲ್ಪ ಲಿಂಗ ಪೂಜೆದ್ ಒಂಚೂರು ಹೇಳಿದೆವಪ್ಪ. ಸಂಬಿಗರುಗಳು ನಿಮ್ ಕೆಲ್ಸನೂ ಒಂಚೂರು ಮಾಡಿ, ಒಂದೆರಡು ಸಾಲು ವೇದಾಂತನು ಮಾಡಿವಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ, ಎಲ್ಲರಿಗೂ ಶರಣು ಶರಣಾರ್ಥಿ.
ಮಹೇಶ್ ಗುರುಗಳು ಸ್ವಲ್ಪ ಯಾವಾಗಾರ ರೆಗ್ಯುಲರ್ ಆಗಿ ಮುಖ ತೋರಿಸ್ತಿರಪ್ಪ. ನಿಮ್ಮನ್ನ ನಾವು ರೆಗ್ಯುಲರ್ ಕ್ಯಾಂಡಿಡೇಟ್ಸ್ ಲಿಸ್ಟ್ ನಾಗ ತಗೋಬೇಕತ್ತೀವಿ. ನಡ್ಬರ್ಕ ನೀವು ಆಫ್ ಆಗ್ಲಕತ್ತೀರ, ಆಫ್ ಆನ್ ಆಗ್ಲಕತ್ತೀರ. ಹಂಗಾಗ್ಬೇಡ್ರಿ. ಎಲ್ಲಾರು ದಿನಕ್ಕೆ ಒಂದ್ಸಾರಿ ಮುಖ ತೋರಿಸ್ರಿ. ನಿಮ್ಮ ಅನುಕೂಲಗಳು ಹೆಂಗವ ನಮಗ ಗೊತ್ತಿಲ್ಲ. ಅನಾನುಕೂಲತೆಗಳು ನಮ್ಮ ಪಾಠದಿಂದ ನಿಮ್ಗೆ ಅನಾನುಕೂಲ ಆಗಬಾರ್ದು. 4 ಪಾಠ ಅಟೆಂಡ್ ಆಗ್ಲಕ್ ಸಾಧ್ಯನೇ ಇಲ್ಲ ಅನ್ನೋಂಥದ್ದು ನೀವು ಡಿಕ್ಲೇರ್ ಮಾಡಿದ್ರಿ ಅಂತಂದ್ರ ನಾನು ರೆಗ್ಯುಲರ್ ಪಾಠದಾಗ ಸೇರಿಸ್ಕೊತೀನಿ, ರೆಗ್ಯುಲರ್ ಆಗಿ ನಿಮಗೆ ಕಳಿಸ್ತೀನಿ. ಸಾಧ್ಯ ಇತ್ತು ಅಂದ್ರೆ ಅಟೆಂಡ್ ಆರ್. ಯಾವ್ದಾರ ಒಂದು ಸೆಷನ್ ಅಟೆಂಡ್ ಆರ್. ಇದು ನಾವು ಡೈರೆಕ್ಟ್ ಆಗಿ ಏನ್ ಪಾಠ ಹೇಳ್ತೀವಿ, ಇದ್ರಾಗಿದ್ದ ಪರಿಣಾಮ ಆಡಿಯೋ ಕೇಳೋದ್ರಾಗ ಇರಂಗಿಲ್ಲ. ಈಗ ನಿಮ್ಗೆ ಏನ್ರಿ ಡೌಟ್ ಏನಾರ ಇತ್ತು ಅಂತಂದ್ರೆ ಈಗ ಕೇಳ್ಬಹುದು, ಹೇಳ್ಬಹುದು. ಯೂಟ್ಯೂಬ್ ಅಪ್ಲೋಡ್ ಮಾಡಿ 4 ಚಾನಲ್ ಅದಾವ, 5,000 ಪಾಠಗಳದಾವ. ನಾನು ನಾಟ್ ಲೆಸ್ ದೆನ್ 5,000. ದೊಡ್ಡ ಸಂಗ್ರಹಣೆ ಅದ. ಮುಮುಕ್ಷುಗಳಿಗೆ ವೇದಾಂತ ಸಾಧನ ಮಾಡೋರಿಗೆ ಬಹಳ ದೊಡ್ಡ ಆಸ್ತಿ ಅದ ಈ ಶುದ್ಧ ಬ್ರಹ್ಮ ಪೀಠದ. ಓಸು ಮಂದಿ ನಾವು ಜೇನು ಹುಳಗಳಿದ್ದಂಗೆ ಅದೀವಿ ಇಲ್ಲಿ. ಎಲ್ಲರೂ ಕೂಡಿ ಮಾಡಿದ ಸಾಧನೆ ಫಲನೇ ಆ ಯೂಟ್ಯೂಬ್ ಲಿಂಕ್ ನೊಳಗೆ ಎಲ್ಲ ಮಾಡೀವಿ. ನೀವು ಅದಕ್ಕೆ ರೆಗ್ಯುಲರ್ ಆಗಿ ಕುಂತು ಕೇಳ್ತೀರಿ ಅಂತಂದ್ರ ಆಮೇಲೆ ನೀವು ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ರಿ. ಫಸ್ಟ್ ಯೂಟ್ಯೂಬ್ ಕಳಿಸ್ತೀನಿ, ಅದು ಹೆಂಗ ಆಪರೇಟ್ ಮಾಡ್ಬೇಕು ಎಲ್ಲ ಟ್ರೈನಿಂಗ್ ಕೊಡ್ತೀವಿ. ಅಲ್ಲಿ ಇಲ್ಲ ಅಂತಂದ್ರೆ ನಮ್ಮ ಮೇಡಮ್ ಅವ್ರಿಗೆ ಕೇಳ್ರಿ, ಎಲ್ಲ ಹೇಳ್ತಾರ. ಮತ್ತೆ ಒಂದೊಂದು ಪಾಠನು ನಿಮಗ್ ಕೊಡ್ತಾರ ಅವರು, ಡೇಟ್ ಪಾಠ ಕಳಿಸ್ತಾರ. ಅದು ಕೇಳಿ 4 ಸಾಲು ಬರ್ಕೊಂಡು ನಿಮಗ ಆದ ಅನುಭವವನ್ನ ಅಲ್ಲಿ ಏನ್ ಹೇಳ್ತಾರ, ಅದನ್ನ ಏನ್ ಅರ್ಥ ಆಯ್ತು ಅದನ್ನ ಕೇಳಿ 4 ಸಾಲು ಮೆಲುಕು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಳಂತ ಕೆಲಸ ಮಾಡ್ರಿ. ಸ್ವಲ್ಪ ಮೇಡಮ್ ಅವ್ರ ಜೊತೆ ನೀವು ಕಾಂಟ್ಯಾಕ್ಟ್ ನಾಗಿರ್ರಿ. ಇಲ್ಲಾಂದ್ರೆ ನಾವು ಕಲ್ಯಾಣಪ್ಪ ಅವ್ರ ಜೊತೆ ಕಾಂಟ್ಯಾಕ್ಟ್ ನಾಗಿರಿ. ಯಾರು ಕಂಬಿ ಪ್ರಕಾಶ್ ಎಲ್ಲರೂ ಸೂಪರ್ ಅದಾರ. ಇವ್ರು ಎಲ್ಲರೂ ಯಾರು ಬೇಕಾದವ್ರ ಸಂಗಟ್ ಕಾಂಟ್ಯಾಕ್ಟ್ ನಾಗಿದ್ದು ಒಂದ್ ಸ್ವಲ್ಪ ಮೆಲುಕು ಕಾರ್ಯಕ್ರಮದಾಗ ಅಟೆಂಡ್ ಆರ್. ಏನ್ ಮಾಡ್ತೀರಿ, ಎಲ್ಲಾನು ನಿಮ್ಗೆ ಕಾಮಧೇನು ಕಲ್ಪವೃಕ್ಷಗಳು ತಂದು ನಿಮ್ ಮನ್ಯಾಗ ಕಟ್ಟಿದಂಗ ನೋಡ್ರಿ ಇಲ್ಲಿ ಮಾಡಿದ ಕೆಲಸ. ನಿಮ್ಮ ಎಲ್ಲ ಭಾರಗಳು, ನಿಮ್ಮ ಸಂಸಾರಿಕ ಏನು ಭಾರಗಳು ಎಲ್ಲ ಈಶ್ವರ ಹೊತ್ಕೊಂಡು ಬಿಡ್ತಾನವ. ನಿಮ್ಮ ಮನೆ ಸೇವಕ ಆಗ್ತಾನವ. ನೀವು ಅವನ್ ಕೆಲಸ ಮಾಡ್ಬೇಕು. ಆಳಿನ ಆಳಾಗಿ ಬರ್ತಾನವ. ಮತ್ತೆ ನಾವಂತೂ ಸಾಕಷ್ಟು ಅನುಭವಿಸಿವಿ. ನಮಗಾದ ಆನಂದ ನಿಮಗೂ ಆಗ್ಲಿ ಅಂತ ಅತ್ಯಂತ ಅಲ್ಪ ಪರಿಶ್ರಮದಿಂದ ಅತ್ಯಂತ ದೊಡ್ಡ ದೊಡ್ಡ ಕೆಲಸಗಳಾಗ್ಬಿಡ್ತಾವ. ಚಮತ್ಕಾರಗಳಾಗ್ತಾವ ಜೀವನದಾಗ. ಓಕೆ, ಒಳ್ಳೇದಲ್ಲಪ್ಪ. ಚೆನ್ನಾಗಿರ್ರಿ, ಸುಖವಾಗಿರ್ರಿ. ಮುಂದೆ ಯಾರೇನ್ ಮಾಡ್ತೀರಿ ನೋಡ್ರಿ. ಅಪ್ಪ ಹಾ ಎಲ್ಲವನ್ನು ತಂದಿಟ್ಟಿದ್ದೀನಿ. ನಮ್ಮ ಅಮೃತ ಕಳಸವನ್ನು ತನ್ನ ಮುಂದಕ್ಕೆ ತಂದಿಟ್ಟಿರುನು ಅಜ್ಞಾನದಿಂದ ಬೇರೆ ಕಡೆ ಹೋಗ್ತಾ ಇದ್ದೀವಿ. ನಮ್ಗೆ ನಂಬ್ಕೊತಾ ಇದೀವಿ. ಬರ್ತದ ಲೈನಿಗೆ. ಈಗ ಮಣ್ಣು ತಿನ್ನುವ ಕೂಸಿಗೆ ಹಣ್ಣು ತಿನ್ನ ರೂಢಿ ಹಾಕಿದೇವ ಅಂತಂದ್ರೆ ಅದು ಮಣ್ಣು ತಿನ್ನಕ್ಕೆ ಆತು. ಯಾಕೆ ಬರ್ತದ? ಹಣ್ಣು ತಿನ್ನೋದು ರುಚಿ ಹಚ್ಚೋ ತನಕ ಹಣ್ಣಿನ ರುಚಿ ಗೊತ್ತಾಗ ರುಚಿ ಹತ್ತಿತ ಅಂತಂದ್ರೆ ಮಣ್ಣು ಬಿಡ್ತದ, ತಾನೇ ಬಿಡ್ತದ. ಸಣ್ಣ ಕೂಸುಗಳು ಮತ್ತ ಏನೋ ಒಂದು ಹಿಡ್ಕೊಂಡಿರ್ತಾವ, ಅದನ್ನ ಇಸ್ಕೊಳಕ್ ಹೋದ್ರೆ ಅಳ್ತಾವ. ಅವು ಮಲ್ಕೊಂಡಾಗ ತಾನೇ ಕೈ ಬಿಟ್ಬಿಡ್ತಾವ. ಆನಂದ ಆಯ್ತಂದ್ರೆ ತಾನೇ ಬಿಡ್ತಾವ. ಅವ್ರ ಕೈಯಾಗ ಏನೋ ಆಟಿಕೆ ಸಾಮಾನು ಹಿಡ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡಿರ್ತಾವ. ಅದೇನಾರ ಬಿಡಿಸ್ಲಕ್ ಹೋದ್ರೆ ಅಳ್ತಾವ. ಅವಕ್ಕ ನಿದ್ದೆ ಹತ್ತಿದಾಗ ಆನಂದ ಆಯ್ತು ಅಂತಂದ್ರೆ ತಾವೇ ಮತ್ತೆ ಕೈ ಬಿಟ್ಬಿಡ್ತಾವ. ಆನಂದದಲ್ಲಿ ಮುಣಿಗಿ ಇದೆ ಹೇಳ್ರಿ. ಎಟ್ ಎ ಟೈಮ್ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ಆ ಟೈಮ್ನಾಗ ನಮ್ಮ ಶುದ್ಧ ಬ್ರಹ್ಮ ಪೀಠದವ್ರು ಎಲ್ಲ ಲಿಂಗ ಪೂಜೆ ಅದೇ ಟೈಮಿಗೆ ಮಾಡ್ಬೇಕು. ಒಂದ್ ವೇಳೆ ಆಡಿಯೋ ವಿಡಿಯೋ ಯಾರೇ ಚಾಲು ಮಾಡಿ ನೋಡ್ಬೇಕು ನೀವು ಪೂಜೆ ಹೆಂಗ್ ಮಾಡ್ಕೋತೀರಿ ಅಂದ್ರೆ ಆ ಟೈಮ್ನಾಗ ನಿಮ್ ಪೂಜೆ ನಡೆದಿರ್ಬೇಕು. ಅದಕ್ಕೆ ಲಿಂಗ ಧಾರಣೆ ಅದಕ್ಕೆ ಟ್ರೈನಿಂಗ್ ಕೊಡ್ಲಕ್ಕ ಎಲ್ಲಕ್ಕೂ ಬೇಕಾದಂತ ಪರಮಾಚಾರ್ಯರು ಅದಾರ. ನಮ್ಮ ಪ್ರಕಾಶ್ ಕಂಬಿ ಅವರು ಎಲ್ಲ ಶ್ಲೋಕಗಳು ಹೇಳ್ತಾರ, ಲಿಂಗ ಧಾರಣೆ ಮಾಡ್ತಾರ,
ದೀಕ್ಷೆ ಕೊಡ್ತಾರ. ಅವರು ನಮ್ಮ ಗ್ರೂಪ್ನಾಗಿದ್ದದ್ದೇ ಎಷ್ಟೋ ಜನ್ಮದ ಪುಣ್ಯ ನಮಗೆ. 1 ದಿನ 2 ದಿನ ಅವ್ರ ಹತ್ರ ಹೋಗಿ ಗೊತ್ತಿರ್ಲಾರ್ದವ್ರು ತರಬೇತಿ ತಗೋಬಹುದು. ಯಾರೇ ಹುಡುಗರಿಗೆ ಸಹಿತ ಅವ್ರ ಬಲ್ಲಿ ಬಿಟ್ರ ಅವ್ರು ತಮ್ಮ ಹತ್ರ ಇಟ್ಕೊಂಡು ಎಲ್ಲ ಕಲಿಸಿ ಕಳಿಸ್ಕೊಡ್ತಾರೆ. ಎಲ್ಲ ವ್ಯವಸ್ಥೆ ಅದ. ಸಂಗೀತ ಹಾಡ್ತೀರಿ ಅಂದ್ರೆ ಸಂಗೀತ ಪಾಠ ಅದ. ಯೋಗ ಮಾಡ್ತಿದ್ರಿ ಅಂದ್ರೆ ಯೋಗಾಸನ ಕ್ಲಾಸ್ ಅದ. ಏನಿಲ್ಲ ಇದ್ರೊಳಗೆ, ಏನುಂಟು ಏನಿಲ್ಲ. ಎಲ್ಲರಿಗೂ ಬೇಕಾದಷ್ಟು ಸಾಧನೆಗಳದ. ಕಂಬಿ ಪ್ರಕಾಶ್ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ರಿ, ಮುಂದಿಂದ ಏನ್ ಮಾಡೋದು ಮಾಡಿಸ್ತಾರ ಅವ್ರು. ಗುರುದೇವ್ ಎಲ್ಲರಿಗೂ ಶರಣ ಶರಣಾರ್ಥಿಗಳು. 8:00 ಕ್ಲಾಸಿಗೆ ಮತ್ತೆ ಭೇಟಿ.